ನಮಸ್ಕಾರ ಸ್ನೇಹಿತರೆ. ನಿಮ್ಮ ಕೆಲಸ ನಿಂತಾಗ ನಿಮ್ಮ ಆದಾಯವೂ ನಿಂತು ಹೋದರೆ ನೀವು ನಿಜವಾಗಿಯೂ ಸ್ವತಂತ್ರರಲ್ಲ. ನೀವು ಕೇವಲ ಜೀವನ ಸಾಗಿಸುತ್ತಿದ್ದೀರಿ ಅಷ್ಟೇ. ಪ್ರತಿದಿನ ಜನರು ಬೆಳ್ಳಂಬೆಳಿಗ್ಗೆ ಎದ್ದು ಬೆವರು ಸುರಿಸಿ ದುಡಿದು ರಾತ್ರಿ ಸುಸ್ತಾಗಿ ಮಲಗುತ್ತಾರೆ. ಮತ್ತೆ ಮರುದಿನ ಅದೇ ಚಕ್ರವನ್ನು ಪುನರಾವರ್ತಿಸಲು. ಆದರೆ ಒಮ್ಮೆ ಯಾವುದನ್ನಾದರೂ ಕಟ್ಟಿ ಅದರಿಂದ ಜೀವನಪೂರ್ತಿ ಆದಾಯ ಬರುವಂತಿದ್ದರೆ ಹೇಗಿರುತ್ತದೆ? ಇದು ಕೇವಲ ಕೆಲವು ವಾರಗಳ ಅಥವಾ ನಿವೃತ್ತಿಯವರೆಗಿನ ಮಾತಲ್ಲ, ಇದು ನಿಮ್ಮ ಇಡೀ ಜೀವನದ ಬಗ್ಗೆ. ಅದೇ ಈ ವಿಷಯದ ಸಾರಾಂಶ. ನಿಮಗೆ ಸದಾಕಾಲ ಹಣ ನೀಡುವ ಆಸ್ತಿಗಳನ್ನು ನಿರ್ಮಿಸುವುದು ಹೇಗೆ ಎಂಬುದು ಕೇವಲ ಒಂದು ಶೀರ್ಷಿಕೆಯಲ್ಲ, ಇದು ನಿಮ್ಮ ಜೀವನ ಕಾಯುತ್ತಿದ್ದ ದೊಡ್ಡ ಬದಲಾವಣೆ. ಹಣಕ್ಕಾಗಿ ಸಮಯವನ್ನು ವ್ಯಯ ಮಾಡುವುದನ್ನು ನಿಲ್ಲಿಸಿ. ನೀವು ವಿಶ್ರಾಂತಿ ಪಡೆಯುವಾಗ, ಪ್ರವಾಸ ಮಾಡುವಾಗ, ಕುಟುಂಬದೊಂದಿಗೆ ಸಮಯ ಕಳೆಯುವಾಗ ಅಥವಾ ನಿಮಗೆ ಇಷ್ಟವಾದ ಕೆಲಸದಲ್ಲಿ ತೊಡಗಿರುವಾಗಲೂ ನಿಮಗಾಗಿ ಕೆಲಸ ಮಾಡುವ ಆಸ್ತಿಗಳನ್ನು ಹೇಗೆ ನಿರ್ಮಿಸುವುದು ಎಂಬುದನ್ನು ಈ ವಿಡಿಯೋ ನಿಮಗೆ ವಿವರವಾಗಿ ತೋರಿಸುತ್ತದೆ. ಇದನ್ನು ಪ್ರಾರಂಭಿಸಲು ನೀವು ಶ್ರೀಮಂತರಾಗಿರಬೇಕಿಲ್ಲ. ನಿಮಗೆ ಬೇಕಾಗಿರುವುದು ಸರಿಯಾದ ಮನೋಭಾವ ಮತ್ತು ಕಾರ್ಯರೂಪಕ್ಕೆ ಬರಬಲ್ಲ ಒಂದು ಸ್ಪಷ್ಟ ಯೋಜನೆ. ನೀವು ಹಣದ ಹಿಂದೆ ಓಡಿ ಸುಸ್ತಾಗಿದ್ದರೆ ಮತ್ತು ಶಾಶ್ವತವಾದ ಸಂಪತ್ತನ್ನು ನಿರ್ಮಿಸಲು ಸಿದ್ಧರಾಗಿದ್ದರೆ ನಮ್ಮೊಂದಿಗಿರಿ. ಇದು ನಿಮ್ಮ ಜೀವನದಲ್ಲಿ ನೀವು ಹೂಡಿಕೆ ಮಾಡುವ ಅತ್ಯಂತ ಪ್ರಮುಖ 10 ನಿಮಿಷಗಳಾಗಿರಬಹುದು. ಅಧ್ಯಾಯ 1. ಹಣ ನಿಮಗಾಗಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಹಣ ಎಂಬುದು ಬರೀ ಕಾಗದವಲ್ಲ, ಅದು ಶಕ್ತಿ, ಗುರಿ ಮತ್ತು ನಾವು ತೆಗೆದುಕೊಳ್ಳುವ ನಿರ್ಧಾರ. ಅದು ನಿಮ್ಮ ಆಲೋಚನೆ ಮತ್ತು ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವ ಕನ್ನಡಿ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಹಣದೊಂದಿಗೆ ಒಂದು ಸಂಬಂಧವಿರುತ್ತದೆ. ಕೆಲವರು ಅದನ್ನು ತಮಗಾಗಿ ದುಡಿಯುವ ಸ್ನೇಹಿತನಂತೆ ನೋಡಿದರೆ, ಇನ್ನು ಕೆಲವರು ಅದನ್ನು ಎಂದಿಗೂ ಬಗೆಹರಿಸಲಾಗದ ಸಮಸ್ಯೆಯಂತೆ ನೋಡುತ್ತಾರೆ. ಆದರೆ ನಿಜವೇನೆಂದರೆ, ಹಣಕ್ಕೆ ಯಾವುದೇ ಭಾವನೆಗಳಿಲ್ಲ, ಪಕ್ಷಪಾತವಿಲ್ಲ. ನೀವು ಅದನ್ನು ಹೇಗೆ ನಡೆಸಿಕೊಳ್ಳುತ್ತೀರೋ ಅದು ಹಾಗೆಯೇ ಸ್ಪಂದಿಸುತ್ತದೆ. ಹಣದ ನೈಜ ಸ್ವರೂಪ ಅರ್ಥವಾದರೆ ಅದು ನಿಮ್ಮ ಸೇವಕನಾಗುತ್ತದೆ. ಅರ್ಥವಾಗದಿದ್ದರೆ ನೀವು ಜೀವನಪೂರ್ತಿ ಅದರ ಸೇವಕರಾಗುತ್ತೀರಿ. ಹೆಚ್ಚಿನವರು ಹೆಚ್ಚು ಹಣ ಗಳಿಸುವುದು ಹೇಗೆ ಎಂದು ಕೇಳುತ್ತಾರೆ. ಆದರೆ ನಿಜವಾದ ಪ್ರಶ್ನೆ ಇದಾಗಬೇಕು: ಈಗಾಗಲೇ ನನ್ನ ಬಳಿ ಇರುವ ಹಣದ ಬಗ್ಗೆ ನನಗೆಷ್ಟು ತಿಳಿದಿದೆ? ಏಕೆಂದರೆ ನೀವು 1 ರೂಪಾಯಿಯನ್ನು ಹೇಗೆ ನಿಭಾಯಿಸುತ್ತೀರಿ ಎಂಬುದು ನೀವು 1,000 ರೂಪಾಯಿಯನ್ನು ಹೇಗೆ ನಿಭಾಯಿಸುತ್ತೀರಿ ಎಂಬುದನ್ನು ನಿರ್ಧರಿಸುತ್ತದೆ. ಸಣ್ಣ ಮೊತ್ತವನ್ನು ನಿರ್ವಹಿಸಲಾರದವರು ದೊಡ್ಡ ಮೊತ್ತವನ್ನು ಎಂದಿಗೂ ನಿಭಾಯಿಸಲಾರರು. ಹಣ ನಿಮ್ಮನ್ನು ಬದಲಾಯಿಸುವುದಿಲ್ಲ, ಬದಲಾಗಿ ನಿಮ್ಮಲ್ಲಿ ಅಡಗಿರುವ ಗುಣವನ್ನು ಅದು ಎದ್ದು ಕಾಣಿಸುವಂತೆ ಮಾಡುತ್ತದೆ. ಸಣ್ಣ ಮೊತ್ತದ ವಿಷಯದಲ್ಲಿ ನೀವು ಅಶಿಸ್ತಿನಿಂದ ಇದ್ದರೆ ದೊಡ್ಡ ಮೊತ್ತ ಬಂದಾಗಲೂ ನೀವು ಹಾಗೆಯೇ ಇರುತ್ತೀರಿ. ಹಣದ ತಿಳುವಳಿಕೆ ಅರಿವಿನಿಂದ ಶುರುವಾಗುತ್ತದೆ. ನೀವು ಗಳಿಸುವ ಪ್ರತಿಯೊಂದು ರೂಪಾಯಿಯೂ ಎಲ್ಲಿಗೆ ಹೋಗುತ್ತಿದೆ, ಅದು ಹೇಗೆ ಕೆಲಸ ಮಾಡುತ್ತಿದೆ ಎಂಬುದು ನಿಮಗೆ ತಿಳಿದಿರಲಿ. ಹೆಚ್ಚಿನವರು ಭಾವನೆಗಳಿಗೆ ಒಳಗಾಗಿ ಅಥವಾ ಇತರರನ್ನು ಮೆಚ್ಚಿಸಲು ಹಣ ಖರ್ಚು ಮಾಡುತ್ತಾರೆ. ಆದರೆ ನೆನಪಿಡಿ, ಹಣವು ಕೇವಲ ಭಾವನೆಗಳ ಸಾಧನವಲ್ಲ, ಅದು ನಿಮ್ಮ ಸ್ವಾತಂತ್ರ್ಯದ ಸಾಧನ. ಮಾರುಕಟ್ಟೆಯೂ ಕೇವಲ ಸಮಯಕ್ಕೆ ಹಣ ನೀಡುವುದಿಲ್ಲ, ಬದಲಾಗಿ ಆ ಸಮಯದಲ್ಲಿ ನೀವು ನೀಡುವ ಮೌಲ್ಯಕ್ಕೆ ಹಣ ನೀಡುತ್ತದೆ. ಒಬ್ಬ ವ್ಯಕ್ತಿ 10 ಗಂಟೆ ಕೆಲಸ ಮಾಡಿ ಕಡಿಮೆ ಗಳಿಸಬಹುದು, ಮತ್ತೊಬ್ಬ ವ್ಯಕ್ತಿ ಕೇವಲ 1 ಗಂಟೆಯಲ್ಲಿ ಅದಕ್ಕಿಂತ ಹೆಚ್ಚು ಗಳಿಸಬಹುದು. ಇಲ್ಲಿ ವ್ಯತ್ಯಾಸವಿರುವುದು ಸಮಯದಲ್ಲಲ್ಲ, ಅವರು ನೀಡುವ ಮೌಲ್ಯದಲ್ಲಿ. ಹಾಗಾಗಿ ಹಣದ ಹಿಂದೆ ಓಡುವ ಬದಲು ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಿ. ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ಹಣಕ್ಕೆ ಒಂದು ಶಿಸ್ತು ಬೇಕು. ನಿಮ್ಮ ಹಣಕಾಸಿನ ವ್ಯವಹಾರಗಳು ಅಸ್ತವ್ಯಸ್ತವಾಗಿದ್ದರೆ ಸಂಪತ್ತು ನಿಮ್ಮ ಕೈಯಿಂದ ಜಾರಿ ಹೋಗುತ್ತದೆ. ಪ್ರತಿಯೊಂದು ರೂಪಾಯಿಗೂ ಒಂದು ಗುರಿ ಇರಲಿ. ನಿಮ್ಮ ಆದಾಯವನ್ನು ನಿಮ್ಮ ಉದ್ಯೋಗಿಗಳು ಎಂದು ಭಾವಿಸಿ. ನೀವು ಅವರಿಗೆ ಕೆಲಸ ನೀಡದಿದ್ದರೆ ಅವು ಬೇರೆಲ್ಲೋ ಹೋಗಿ ಸೇರುತ್ತವೆ. ಹಣದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಬಿಟ್ಟುಬಿಡಿ. ಹಣ ಕೆಟ್ಟದ್ದಲ್ಲ, ಅದು ನಿಮ್ಮ ವ್ಯಕ್ತಿತ್ವವನ್ನು ವಿಸ್ತರಿಸುತ್ತದೆ ಅಷ್ಟೇ. ನೀವು ದಯಾಮಯಿಯಾಗಿದ್ದರೆ ಹಣ ನಿಮ್ಮನ್ನು ಇನ್ನಷ್ಟು ದಯಾಮಯಿಯನ್ನಾಗಿ ಮಾಡುತ್ತದೆ. ಸಂಪತ್ತು ನಿಮಗೆ ಆಯ್ಕೆಗಳನ್ನು ನೀಡುತ್ತದೆ ಮತ್ತು ಇತರರಿಗೆ ಸಹಾಯ ಮಾಡುವ ಶಕ್ತಿಯನ್ನು ನೀಡುತ್ತದೆ. ಆಸ್ತಿ ಅಂದರೆ ಆಸೆಟ್ ಮತ್ತು ಹೊಣೆಗಾರಿಕೆ ಅಂದರೆ ಲಯಬಿಲಿಟಿ ನಡುವಿನ ವ್ಯತ್ಯಾಸವನ್ನು ತಿಳಿಯಿರಿ. ನೀವು ನಿದ್ರಿಸುತ್ತಿದ್ದಾಗಲೂ ನಿಮ್ಮ ಜೇಬಿಗೆ ಹಣ ತಂದುಕೊಡುವುದು ಆಸ್ತಿ. ನಿಮ್ಮ ಜೇಬಿನಿಂದ ಹಣವನ್ನು ಹೊರಗೆ ತೆಗೆಯುವುದು ಹೊಣೆಗಾರಿಕೆ. ನಿಜವಾದ ಶ್ರೀಮಂತಿಕೆ ಬರುವುದು ಜ್ಞಾನ, ವ್ಯವಹಾರ ಮತ್ತು ಮೌಲ್ಯ ಸೃಷ್ಟಿಸುವ ವ್ಯವಸ್ಥೆಗಳಲ್ಲಿ ಹೂಡಿಕೆ ಮಾಡಿದಾಗ ಮಾತ್ರ. ಸಮಯವೇ ನಿಮ್ಮ ಅತ್ಯಮೂಲ್ಯ ಸಂಪತ್ತು. ಕಳೆದುಹೋದ ಹಣವನ್ನು ಮತ್ತೆ ಗಳಿಸಬಹುದು, ಆದರೆ ಕಳೆದುಹೋದ ಸಮಯವನ್ನಲ್ಲ. ನಿಮ್ಮ ಗಮನ ಎಲ್ಲಿರುತ್ತದೆಯೋ ಹಣ ಅಲ್ಲಿಗೆ ಹರಿಯುತ್ತದೆ. ನಿಮ್ಮ ಬ್ಯಾಂಕ್ ಖಾತೆಯ ಅಂಕಿಅಂಶಗಳನ್ನು ನೋಡಿ ಹೆದರಬೇಡಿ, ಅವುಗಳನ್ನು ಎದುರಿಸಿ. ಅರಿವು ನಿಯಂತ್ರಣವನ್ನು ತರುತ್ತದೆ, ನಿಯಂತ್ರಣವು ಶಕ್ತಿಯನ್ನು ನೀಡುತ್ತದೆ. ಕೊನೆಯದಾಗಿ, ಹಣವು ಚಲನೆಯಲ್ಲಿರಬೇಕು.
ಹಣವನ್ನು ಕೇವಲ ಕೂಡಿಡುವುದು ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಸುರಕ್ಷತೆಗಾಗಿ ಉಳಿಸಿ, ಆದರೆ ವೃದ್ಧಿಯಾಗಲು ಹೂಡಿಕೆ ಮಾಡಿ. ಹಣವೊಂದೇ ಶಾಂತಿ ಅಥವಾ ತೃಪ್ತಿಯನ್ನು ನೀಡಲಾರದು, ಆದರೆ ಅದಕ್ಕೆ ಒಂದು ಅರ್ಥಪೂರ್ಣ ಉದ್ದೇಶವನ್ನು ನೀಡಿದಾಗ ಅದು ಜಗತ್ತಿನ ಮೇಲೆ ಪ್ರಭಾವ ಬೀರುವ ಸಾಧನವಾಗುತ್ತದೆ. ಹಣದ ನಿಯಮಗಳು ಸರಳವಿವೆ. ಗಳಿಸುವುದಕ್ಕಿಂತ ಕಡಿಮೆ ಖರ್ಚು ಮಾಡಿ, ಖರ್ಚು ಮಾಡುವುದಕ್ಕಿಂತ ಹೆಚ್ಚು ಉಳಿಸಿ, ವ್ಯರ್ಥ ಮಾಡುವುದಕ್ಕಿಂತ ಹೆಚ್ಚು ಹೂಡಿಕೆ ಮಾಡಿ ಮತ್ತು ನಿಮ್ಮ ಬಳಿ ಇಟ್ಟುಕೊಳ್ಳುವುದಕ್ಕಿಂತ ಹೆಚ್ಚು ದಾನ ಮಾಡಿ. ಶ್ರೀಮಂತರಾಗಲು ನೀವು ಶ್ರೀಮಂತರಾಗಿಯೇ ಹುಟ್ಟಬೇಕಿಲ್ಲ, ಆದರೆ ನೀವು ಇಂದೇ ಹೆಜ್ಜೆ ಇಡಬೇಕು. ಇದು ಕೇವಲ ಹಣದ ಬಗ್ಗೆ ಅಲ್ಲ, ಇದು ನಿಮ್ಮ ಸ್ವಾತಂತ್ರ್ಯದ ಬಗ್ಗೆ, ನಿಮ್ಮ ಸಮಯ, ನಿಮ್ಮ ಆಯ್ಕೆ ಮತ್ತು ನಿಮ್ಮ ಜೀವನದ ಮೇಲೆ ನಿಮಗಿರುವ ಹತೋಟದ ಬಗ್ಗೆ. ಇದು ನಿಮಗಾಗಿ ಕೆಲಸ ಮಾಡುವ ಸಂಪತ್ತನ್ನು ನಿರ್ಮಿಸುವ ಮೊದಲ ಹೆಜ್ಜೆ. ಅಧ್ಯಾಯ 3. ನಿಮ್ಮ ಮನಸ್ಸನ್ನೇ ನಿಮ್ಮ ಶ್ರೇಷ್ಠ ಆಸ್ತಿಯನ್ನಾಗಿ ಬಳಸಿ. ನಿಮ್ಮ ಜೀವನದ ಪ್ರತಿಯೊಂದು ಫಲಿತಾಂಶದ ಆರಂಭದ ಬಿಂದು ನಿಮ್ಮ ಮನಸ್ಸು. ನೀವು ಗಳಿಸುವ ಹಣ, ಸೃಷ್ಟಿಸುವ ವಸ್ತು ಅಥವಾ ಆಕರ್ಷಿಸುವ ಅವಕಾಶ ಎಲ್ಲವೂ ಮೊದಲು ನಿಮ್ಮ ಆಲೋಚನೆಯಲ್ಲಿ ಅಂಕಿತವಾಗಿರುತ್ತದೆ. ನಿಮ್ಮ ಮನಸ್ಸು ನಿಮ್ಮ ಶ್ರೇಷ್ಠ ಆಸ್ತಿ, ಏಕೆಂದರೆ ಉಳಿದ ಆಸ್ತಿಗಳನ್ನು ನೀವು ಹೇಗೆ ಬಳಸುತ್ತೀರಿ ಎಂಬುದನ್ನು ನಿರ್ಧರಿಸುವುದೇ ಈ ಮನಸ್ಸು. ಹಣ, ಕೌಶಲ್ಯ ಮತ್ತು ಅವಕಾಶಗಳನ್ನು ಕಳೆದುಕೊಂಡು ಮತ್ತೆ ಪಡೆಯಬಹುದು, ಆದರೆ ಅಭಿವೃದ್ಧಿ ಹೊಂದಿದ ಮನಸ್ಸು ನಿರಂತರವಾಗಿ ಮೌಲ್ಯವನ್ನು ಸೃಷ್ಟಿಸುತ್ತಲೇ ಇರುತ್ತದೆ. ಶ್ರೀಮಂತರಾಗುವವರಿಗೂ ಮತ್ತು ಬಡತನದಲ್ಲೇ ಉಳಿಯುವವರಿಗೂ ಇರುವ ವ್ಯತ್ಯಾಸ ಅದೃಷ್ಟವಲ್ಲ, ಅದು ಅವರು ಮನಸ್ಸನ್ನು ಬಳಸುವ ರೀತಿ. ಕೆಲವರು ಅಡೆತಡೆಗಳನ್ನು ನೋಡಿದರೆ, ಇನ್ನು ಕೆಲವರು ಅವಕಾಶಗಳನ್ನು ನೋಡುತ್ತಾರೆ. ನೀವು ಯಾವುದರ ಮೇಲೆ ಗಮನಹರಿಸುತ್ತೀರೋ ಅದು ಬೆಳೆಯುತ್ತದೆ. ನೀವು ಸಣ್ಣದಾಗಿ ಯೋಚಿಸಿದರೆ ನಿಮ್ಮ ಕಾರ್ಯಗಳೂ ಸಣ್ಣದಾಗಿರುತ್ತವೆ. ನೀವು ಬೆಳವಣಿಗೆಯ ಬಗ್ಗೆ ಯೋಚಿಸಿದರೆ ನಿಮ್ಮ ಪ್ರಪಂಚವು ಬೆಳೆಯಲು ಶುರುಮಾಡುತ್ತದೆ. ನಿಮ್ಮ ಮನಸ್ಸನ್ನು ಸಮಸ್ಯೆಗಳ ಸಂಗ್ರಹಾಲಯವನ್ನಾಗಿ ಮಾಡಬೇಡಿ, ಬದಲಾಗಿ ಪರಿಹಾರಗಳ ಕಾರ್ಖಾನೆಯನ್ನಾಗಿ ಮಾಡಿ. ನಿಮ್ಮ ಮನಸ್ಸಿಗೆ ನೀವು ದಿನನಿತ್ಯ ನೀಡುವ ಆಹಾರ ಯಾವುದು? ನೀವು ಓದುವ ಪುಸ್ತಕಗಳು, ನೋಡುವ ವಿಡಿಯೋಗಳು ಮತ್ತು ಕೇಳುವ ಮಾತುಗಳು ನಿಮ್ಮ ನಿರ್ಧಾರಗಳನ್ನು ರೂಪಿಸುತ್ತವೆ. ಕಸವನ್ನು ಹಾಕಿದರೆ ಕಸವೇ ಹೊರಬರುತ್ತದೆ. ನೀವು ಗಾಸಿಪ್ ಮತ್ತು ದೂರುಗಳಿಂದ ಮನಸ್ಸನ್ನು ತುಂಬಿದರೆ ಅದು ಸ್ಪಷ್ಟವಾಗಿ ಯೋಚಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಆದರೆ ಜ್ಞಾನ ಮತ್ತು ಉದ್ದೇಶದಿಂದ ತುಂಬಿದರೆ ಅದು ನಿಮ್ಮ ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯುವ ಐಡಿಯಾಗಳನ್ನು ನೀಡುತ್ತದೆ. ನಮ್ಮ ಮನಸ್ಸಿಗೆ ಅಪಾರ ಸಾಮರ್ಥ್ಯವಿದೆ, ಆದರೆ ನಾವು ನನಗೆ ಬುದ್ಧಿಯಿಲ್ಲ ಅಥವಾ ನನ್ನ ಸಮಯ ಮೀರಿ ಹೋಗಿದೆ ಎಂಬ ಕಾಲ್ಪನಿಕ ಗೋಡೆಗಳನ್ನು ಕಟ್ಟಿಕೊಂಡು ಅದಕ್ಕೆ ಬೇಲಿ ಹಾಕುತ್ತೇವೆ. ಒಮ್ಮೆ ನೀವು ಈ ಆಲೋಚನೆಗಳನ್ನು ಪ್ರಶ್ನಿಸಲು ಶುರುಮಾಡಿದರೆ ಇತರರಿಗೆ ಕಾಣದ ಬಾಗಿಲುಗಳು ನಿಮಗೆ ಕಾಣಿಸುತ್ತವೆ. ನಿಮ್ಮ ಮನಸ್ಸು ಅಭ್ಯಾಸಗಳನ್ನು ಅನುಸರಿಸುತ್ತದೆ. ನನ್ನಿಂದ ಸಾಧ್ಯವಿಲ್ಲ ಎಂದು ಪದೇ ಪದೇ ಹೇಳಿಕೊಂಡರೆ ಮನಸ್ಸು ಅದನ್ನೇ ನಂಬುತ್ತದೆ. ಆದರೆ ಒಂದು ಗುರಿಯನ್ನು ನೀಡಿ ಅದನ್ನೇ ಪುನರಾವರ್ತಿಸಿದರೆ ನಿಮ್ಮ ಕ್ರಿಯೆಗಳು ಆ ಗುರಿಯತ್ತ ಸಾಗುತ್ತವೆ. ಮನಸ್ಸಿಗೆ ಒಂದು ದಿಕ್ಕು ಬೇಕು. ದಿಕ್ಕಿಲ್ಲದ ಮನಸ್ಸು ಆಲಸ್ಯ ಮತ್ತು ಮನರಂಜನೆಯತ್ತ ಜಾರುತ್ತದೆ. ನಿಮಗೆ ಎಂತಹ ಜೀವನ ಬೇಕು ಎಂಬ ಸ್ಪಷ್ಟತೆ ಇರಲಿ. ಈ ಸ್ಪಷ್ಟತೆಯು ನಿಮ್ಮ ಆಲೋಚನೆಗಳಿಗೆ ಒಂದು ಗುರಿಯನ್ನು ನೀಡುತ್ತದೆ. ಶಿಸ್ತುಬದ್ಧ ಮನಸ್ಸು ಯಾವುದೇ ಪರಿಸ್ಥಿತಿಗಿಂತ ಬಲವಾದದು. ಭಾವನೆಗಳು ನಿಮ್ಮನ್ನು ನಿಯಂತ್ರಿಸಲು ಬಿಡಬೇಡಿ. ಒತ್ತಡದ ಸಮಯದಲ್ಲಿ ಶಾಂತವಾಗಿರಿ. ಕುತೂಹಲವನ್ನು ಬೆಳೆಸಿಕೊಳ್ಳಿ. ಕಲಿಯುವುದನ್ನು ನಿಲ್ಲಿಸಿದವರು ಬೆಳೆಯುವುದನ್ನು ನಿಲ್ಲಿಸುತ್ತಾರೆ. ಜ್ಞಾನವು ಹಣದಂತೆಯೇ ವೃದ್ಧಿಯಾಗುತ್ತದೆ. ನಿಮ್ಮ ಕಲ್ಪನಾ ಶಕ್ತಿಯೂ ನಿಮ್ಮ ಸಂಪತ್ತೇ. ಇಂದು ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವು ಮೊದಲು ಯಾರೋ ಒಬ್ಬರ ಮನಸ್ಸಿನಲ್ಲಿ ಕಲ್ಪನೆಯಾಗಿತ್ತು. ಉತ್ತಮ ಫಲಿತಾಂಶಗಳನ್ನು ಕಲ್ಪಿಸಿಕೊಳ್ಳಿ. ಆಗ ನಿಮ್ಮ ಮನಸ್ಸು ಅದನ್ನು ನನಸಾಗಿಸುವ ದಾರಿಗಳನ್ನು ಹುಡುಕುತ್ತದೆ. ಭಾವನಾತ್ಮಕ ಪಕ್ವತೆ ಬಹಳ ಮುಖ್ಯ. ಭಯ ಮತ್ತು ಸಂಶಯಗಳು ನಿರ್ಧಾರಗಳನ್ನು ಮಂಕುಗೊಳಿಸುತ್ತವೆ. ಜೀವನ ಸವಾಲುಗಳನ್ನು ಒಡ್ಡಿದಾಗ ನಿಮ್ಮ ಮನಸ್ಸು ಲಂಗರದಂತೆ ಸ್ಥಿರವಾಗಿರಲಿ. ದೇಹಕ್ಕೆ ವ್ಯಾಯಾಮ ಬೇಕಿರುವಂತೆ ಮನಸ್ಸಿಗೂ ಸವಾಲುಗಳು ಬೇಕು. ಕಠಿಣ ಪರಿಸ್ಥಿತಿಗಳನ್ನು ನಿಮ್ಮ ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುವ ಜಿಮ್ ಎಂದು ಭಾವಿಸಿ. ಅನುಭವಗಳನ್ನು ಜ್ಞಾನವನ್ನಾಗಿ ಪರಿವರ್ತಿಸಲು ಆತ್ಮಾವಲೋಕನ ಮಾಡಿ. ಗೆಲುವು ಅಥವಾ ಸೋಲಿನ ನಂತರ ನಾನು ಏನು ಕಲಿತೆ ಎಂದು ಕೇಳಿಕೊಳ್ಳಿ. ನಿಮ್ಮ ಸುತ್ತಮುತ್ತಲಿರುವ ಜನರು ನಿಮ್ಮ ಆಲೋಚನೆಯ ಮೇಲೆ ಪ್ರಭಾವ ಬೀರುತ್ತಾರೆ. ಬೆಳೆಯಲು ಪ್ರೇರೇಪಿಸುವ ಜನರೊಂದಿಗೆ ಸಮಯ ಕಳೆಯಿರಿ. ಇಂದಿನ ಗದ್ದಲದ ಜಗತ್ತಿನಲ್ಲಿ ಮನಸ್ಸನ್ನು ಶಾಂತವಾಗಿರಿಸುವುದು ಒಂದು ಕಲೆ. ದಿನದ ಸ್ವಲ್ಪ ಸಮಯವನ್ನು ಪರೆಗಳಿಂದ ದೂರವಿರಿ ಮತ್ತು ಮೌನವಾಗಿ ಕಳೆಯಿರಿ. ಶಾಂತ ಮನಸ್ಸಿನಲ್ಲಿ ಹೊಸ ಐಡಿಯಾಗಳು ಹುಟ್ಟುತ್ತವೆ. ನನ್ನಿಂದ ಸಾಧ್ಯವಿಲ್ಲ
ಎನ್ನುವ ಬದಲಾಗಿ ನಾನು ಇದನ್ನು ಹೇಗೆ ಮಾಡಲಿ ಎಂದು ಕೇಳಿ. ಈ ಒಂದು ಬದಲಾವಣೆ ನಿಮ್ಮ ಕ್ರಿಯೇಟಿವಿಟಿಯನ್ನು ಜಾಗೃತಗೊಳಿಸುತ್ತದೆ. ಕೊನೆಯಗಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗಿಂತ ನಿಮ್ಮ ಮೈಂಡ್ ಸೆಟ್ ದೊಡ್ಡ ಸಂಪತ್ತು. ಬಲಿಷ್ಠ ಮತ್ತು ಸುಶಿಕ್ಷಿತ ಮನಸ್ಸಿದ್ದರೆ ನೀವು ಏನನ್ನು ಎಲ್ಲಿದ್ದು ಮತ್ತೆ ನಿರ್ಮಿಸಬಹುದು. ನಿಮ್ಮ ಮಿತಿಯಿರುವುದು ನಿಮ್ಮ ಆಲೋಚನೆಯಲ್ಲೇ ಹೊರತು ಪರಿಸ್ಥಿತಿಯಲ್ಲಲ್ಲ. ನಿಮ್ಮ ಮನಸ್ಸನ್ನು ಜಾಣ್ಮೆಯಿಂದ ಬಳಸಿ, ಅದು ನಿಮಗೆ ಜೀವನ ಪೂರ್ತಿ ಆದಾಯ ನೀಡುತ್ತದೆ. ಅಧ್ಯಾಯ 5. ನಿಮ್ಮ ಆಸಕ್ತಿಯನ್ನೇ ಶಾಶ್ವತ ಲಾಭವಾಗಿ ಪರಿವರ್ತಿಸಿ. ಆಸಕ್ತಿ ಎಂಬುದು ಸಾಧನೆಯ ಇಂಧನ. ಇದು ನಿಮ್ಮ ಪರಿಶ್ರಮದ ಭಾರವನ್ನು ಕಡಿಮೆ ಮಾಡಿ ಸಮಯವು ವೇಗವಾಗಿ ಓಡುವಂತೆ ಮಾಡುವ ಒಂದು ಮೌನ ಕಿಚ್ಚು. ನಿಮ್ಮ ಆಸಕ್ತಿಯನ್ನೇ ಲಾಭವಾಗಿ ಪರಿವರ್ತಿಸಿದಾಗ ನೀವು ಕೇವಲ ಆದಾಯವನ್ನಲ್ಲ, ಬದಲಾಗಿ ಒಂದು ಉದ್ದೇಶಪೂರಿತ ಸಂಪತ್ತನ್ನು ಸೃಷ್ಟಿಸುತ್ತೀರಿ. ಹೆಚ್ಚಿನವರು ತಮಗಿಷ್ಟವಿಲ್ಲದ ಕೆಲಸ ಮಾಡುತ್ತಾ ಬದುಕು ಕಳೆಯುತ್ತಾರೆ. ಆದರೆ ನೆನಪಿಡಿ, ಹಣವೊಂದೇ ದೀರ್ಘಕಾಲದವರೆಗೆ ತೃಪ್ತಿ ನೀಡಲಾರದು. ಆಸಕ್ತಿಯೇ ಹಣಕ್ಕೆ ಆತ್ಮವನ್ನು ನೀಡುತ್ತದೆ. ನಿಮ್ಮ ಆಸಕ್ತಿಯನ್ನು ಲಾಭವಾಗಿ ಪರಿವರ್ತಿಸಲು ಮೊದಲು ನಿಮ್ಮನ್ನು ನೀವು ಅರಿಯುವುದು ಮುಖ್ಯ. ನಿಮಗೆ ನಿಜವಾಗಲೂ ಉತ್ಸಾಹ ನೀಡುವ ಕೆಲಸ ಯಾವುದು? ಯಾವುದನ್ನು ಮಾಡುತ್ತಿದ್ದರೆ ನೀವು ಸಮಯದ ಅರಿವನ್ನೇ ಮರೆಯುತ್ತೀರಿ? ಕೇವಲ ಕ್ಷಣಿಕ ಉತ್ಸಾಹಕ್ಕೂ ಮತ್ತು ನಿಜವಾದ ಆಸಕ್ತಿಗೂ ವ್ಯತ್ಯಾಸವಿದೆ. ನಿಜವಾದ ಆಸಕ್ತಿಯು ಯಾರೂ ಗಮನಿಸದಿದ್ದರೂ ನೀವು ಮಾಡಬಯಸುವ ಕೆಲಸವಾಗಿರುತ್ತದೆ. ಆದರೆ ಕೇವಲ ಆಸಕ್ತಿಯಿಂದ ಲಾಭ ಬರುವುದಿಲ್ಲ. ಲಾಭ ಬರುವುದು ಮೌಲ್ಯದಿಂದ. ನಿಮ್ಮ ಆಸಕ್ತಿಯು ಜಗತ್ತಿನ ಯಾವುದಾದರೂ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತಿರಬೇಕು. ಜನರ ಜೀವನವನ್ನು ಸುಲಭಗೊಳಿಸುವ, ಅವರಿಗೆ ಜ್ಞಾನ ನೀಡುವ ಅಥವಾ ಸಂತೋಷ ತರುವ ಕೆಲಸಕ್ಕೆ ಮಾರುಕಟ್ಟೆಯಲ್ಲಿ ಬೆಲೆ ಇರುತ್ತದೆ. ನಿಮ್ಮ ಇಷ್ಟ ಮತ್ತು ಜಗತ್ತಿನ ಅಗತ್ಯ ಇವೆರಡೂ ಎಲ್ಲಿ ಸಂಧಿಸುತ್ತವೆಯೋ ಅಲ್ಲಿ ಶಾಶ್ವತ ಲಾಭವಿರುತ್ತದೆ. ಆಸಕ್ತಿಯನ್ನು ಲಾಭವಾಗಿ ಪರಿವರ್ತಿಸಲು ಒಂದು ಶಿಸ್ತುಬದ್ಧ ವ್ಯವಸ್ಥೆ ಬೇಕು. ಆಸಕ್ತಿ ನಿಮಗೆ ಪ್ರೇರಣೆ ನೀಡಿದರೆ ವ್ಯವಸ್ಥೆಯು ನಿಮಗೆ ದಿಕ್ಕು ತೋರಿಸುತ್ತದೆ. ನಿಮ್ಮ ಆಸಕ್ತಿಯನ್ನು ಒಂದು ಪ್ರಾಡಕ್ಟ್ ಅಥವಾ ಸೇವೆಯನ್ನಾಗಿ ರೂಪಿಸಿ. ಅದನ್ನು ಕೇವಲ ಹವ್ಯಾಸದಂತೆ ನೋಡದೆ ಒಂದು ಉದ್ಯಮದಂತೆ ನಿರ್ವಹಿಸಿ. ಆರಂಭದ ದಿನಗಳಲ್ಲಿ ಯಾರೂ ನಿಮ್ಮನ್ನು ಗಮನಿಸದಿರಬಹುದು ಅಥವಾ ಫಲಿತಾಂಶ ತಡವಾಗಬಹುದು. ಅಂಥ ಸಮಯದಲ್ಲಿ ನಿರಂತರತೆ ನಿಮ್ಮನ್ನು ಕಾಪಾಡುತ್ತದೆ. ದೀರ್ಘಕಾಲದ ಲಾಭ ಎಂದರೆ ಅದು ಕೇವಲ ಇಂದಿನ ಟ್ರೆಂಡ್ ಅಲ್ಲ, ಅದು ಮುಂದಿನ 10 ವರ್ಷಗಳ ನಂತರವೂ ಜನರಿಗೆ ಬೇಕಾಗಿರುವ ಮೌಲ್ಯವಾಗಿರಬೇಕು. ಟ್ರೆಂಡುಗಳು ಕೇವಲ ಒಂದು ಸೀಸನ್ನಲ್ಲಿ ಹಣ ನೀಡುತ್ತವೆ, ಆದರೆ ಉದ್ದೇಶ ಜೀವನ ಪೂರ್ತಿ ಆದಾಯ ನೀಡುತ್ತದೆ. ನಿಮ್ಮ ವೈಯಕ್ತಿಕ ಕಥೆ ಮತ್ತು ಪ್ರಾಮಾಣಿಕತೆಯೇ ನಿಮ್ಮ ಅತಿದೊಡ್ಡ ಬಂಡವಾಳ. ಜನರು ನಿಮ್ಮ ಕೆಲಸದಲ್ಲಿ ನಿಮ್ಮ ಸತ್ಯವನ್ನು ಕಂಡಾಗ ಅವರು ನಿಮ್ಮನ್ನು ನಂಬುತ್ತಾರೆ. ಬದಲಾವಣೆಗೆ ಸಿದ್ಧರಿರಿ. ಜಗತ್ತು ವೇಗವಾಗಿ ಬದಲಾಗುತ್ತಿದೆ. ನಿಮ್ಮ ಮೂಲ ಉದ್ದೇಶ ಒಂದೇ ಆಗಿರಲಿ, ಆದರೆ ಅದನ್ನು ತಲುಪಿಸುವ ವಿಧಾನಗಳು ಕಾಲಕ್ಕೆ ತಕ್ಕಂತೆ ಸುಧಾರಿಸಲಿ. ನಿಮ್ಮ ಆಸಕ್ತಿಯಿಂದ ಆದಾಯದ ಹರಿವು ಒಂದೇ ಕಡೆಯಿಂದ ಇರಬಾರದು. ಹಲವು ಮಾರ್ಗಗಳನ್ನು ಸೃಷ್ಟಿಸಿಕೊಳ್ಳಿ. ನೀವು ಕಲಾವಿದರಾಗಿದ್ದರೆ ಕೇವಲ ಚಿತ್ರ ಮಾರಬೇಡಿ, ಅದನ್ನು ಕಲಿಸುವುದನ್ನೂ ಶುರು ಮಾಡಿ. ಈ ಹಾದಿಯಲ್ಲಿ ನಡೆಯಲು ನಿಮಗೆ ಯಾರ ಅನುಮತಿಯೂ ಬೇಕಿಲ್ಲ. ಪರಿಪೂರ್ಣ ಪ್ಲಾನ್ಗಾಗಿ ಕಾಯಬೇಡಿ. ನಿಮ್ಮ ಬಳಿ ಇರುವುದನ್ನೇ ಬಳಸಿ ಇಂದೇ ಶುರು ಮಾಡಿ. ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಅಥವಾ ಒಂದು ಪೋಸ್ಟ್ ಬರೆಯಿರಿ. ಸಣ್ಣ ಹೆಜ್ಜೆಯೇ ದೊಡ್ಡ ಯಶಸ್ಸಿನ ಆರಂಭ. ಇತರರೊಂದಿಗೆ ಸೇರಿ ಕೆಲಸ ಮಾಡಿ, ಏಕೆಂದರೆ ಒಂಟಿತನಕ್ಕಿಂತ ಸಂಘಟಿತ ಶಕ್ತಿ ಹೆಚ್ಚು ಪ್ರಭಾವಶಾಲಿ. ಆದಾಯ ಹೆಚ್ಚಾದಂತೆ ಅತಿಯಾದ ಖರ್ಚು ಮಾಡಬೇಡಿ. ಗಳಿಸಿದ ಹಣವನ್ನು ಮತ್ತೆ ನಿಮ್ಮ ಬೆಳವಣಿಗೆಗಾಗಿ ಹೂಡಿಕೆ ಮಾಡಿ. ಹಣಕಾಸಿನ ಸಾಕ್ಷರತೆ ಕಲಿಯುವುದು ಅತ್ಯಗತ್ಯ. ನಿಮ್ಮ ಆಸಕ್ತಿಯ ಕೆಲಸವೇ ಆದರೂ ವಿಶ್ರಾಂತಿ ಪಡೆಯುವುದನ್ನು ಮರೆಯಬೇಡಿ. ದಣಿದ ಮನಸ್ಸು ಕೇವಲ ಗದ್ದಲ ಸೃಷ್ಟಿಸುತ್ತದೆ, ಆದರೆ ವಿಶ್ರಾಂತಿ ಪಡೆದ ಮನಸ್ಸು ಸ್ಪಷ್ಟತೆಯನ್ನು ನೀಡುತ್ತದೆ. ಯಾವಾಗಲೂ ವಿದ್ಯಾರ್ಥಿಯಾಗಿರಿ. ನಾನು ಎಲ್ಲವನ್ನೂ ಕಲಿತಿದ್ದೇನೆ ಎಂದುಕೊಂಡ ಕ್ಷಣ ನಿಮ್ಮ ಬೆಳವಣಿಗೆ ನಿಂತು ಹೋಗುತ್ತದೆ. ನಿಮ್ಮ ಕೆಲಸ ಕೇವಲ ಹಣ ಗಳಿಸುವುದಲ್ಲ, ಅದು ಜನರ ಜೀವನದ ಮೇಲೆ ಪ್ರಭಾವ ಬೀರುವುದು. ಆ ಪ್ರಭಾವವೇ ದೀರ್ಘಕಾಲದ ಲಾಭದ ಸಾರಾಂಶ. ಕೊನೆಗೆ ನಿಮ್ಮ ಆಸಕ್ತಿಯೇ ಲಾಭವಾಗಿ ಬದಲಾದಾಗ ನಿಮ್ಮ ವ್ಯಕ್ತಿತ್ವವೇ ಬದಲಾಗುತ್ತದೆ. ನೀವು ಒಬ್ಬ ನಾಯಕನಾಗಿ, ಒಬ್ಬ ಸೃಷ್ಟಿಕರ್ತನಾಗಿ ಬೆಳೆಯುತ್ತೀರಿ. ಭಯ ಅಥವಾ ಸಂಶಯದಿಂದ ನಿಮ್ಮ ಆಸಕ್ತಿಯನ್ನು ಅಡಗಿಸಿಡಬೇಡಿ. ಜಗತ್ತಿಗೆ ನಿಮ್ಮ ಮೂಲ ಧ್ವನಿಯ ಅಗತ್ಯವಿದೆ. ನಿಮ್ಮನ್ನು ನೀವು ಗೌರವಿಸಿದರೆ ಜಗತ್ತೂ ನಿಮ್ಮನ್ನು ಗೌರವಿಸುತ್ತದೆ. ಅಂತಿಮವಾಗಿ ನಿಮ್ಮ ಬದುಕು ಅರ್ಥಪೂರ್ಣವೂ ಮತ್ತು ಸ್ವತಂತ್ರವೂ ಆಗಿರುತ್ತದೆ. ಅಧ್ಯಾಯ 6. ನಿಜವಾದ ಸ್ವಾತಂತ್ರ್ಯ ನೀಡುವ ವಿಷಯಗಳಲ್ಲಿ ಹೂಡಿಕೆ ಮಾಡಿ. ಸ್ವಾತಂತ್ರ್ಯ ಎಂಬುದು
ಆಕಸ್ಮಿಕವಾಗಿ ಸಿಗುವಂಥದ್ದಲ್ಲ. ಅದು ನಿಮ್ಮ ನಿರ್ಧಾರಗಳಿಂದ ಮತ್ತು ನೀವು ರೂಪಿಸುವ ಬಲಿಷ್ಠ ಅಡಿಪಾಯದಿಂದ ಸೃಷ್ಟಿಯಾಗುವಂಥದ್ದು. ನಿಮ್ಮ ಜೀವನವು ಅಸ್ಥಿರ ಪರಿಸ್ಥಿತಿಗಳು, ಇತರರ ಅಭಿಪ್ರಾಯಗಳು ಅಥವಾ ತಾತ್ಕಾಲಿಕ ಆದಾಯದ ಮೇಲೆ ಅವಲಂಬಿತವಾಗಿಲ್ಲದಾಗ ನೀವು ನಿಜವಾದ ಸ್ವತಂತ್ರರು. ಭಯವಿಲ್ಲದೆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಮತ್ತು ಯಾವುದಕ್ಕೂ ಅಲುಗಾಡದ ಭದ್ರತೆ ನಮಗೆ ಬೇಕು. ಅಂಥ ಸ್ವಾತಂತ್ರ್ಯಕ್ಕಾಗಿ ನೀವು ಸ್ಥಿರತೆ, ಬೆಳವಣಿಗೆ ಮತ್ತು ಶಾಂತಿ ನೀಡುವ ವಿಷಯಗಳಲ್ಲಿ ಹೂಡಿಕೆ ಮಾಡಬೇಕು. ಬಹಳಷ್ಟು ಜನರು ಹೂಡಿಕೆ ಎಂದರೆ ಕೇವಲ ಹಣದ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಆದರೆ ನಿಜವಾದ ಸ್ವಾತಂತ್ರ್ಯವು ನಿಮ್ಮ ಸಮಯ ಮತ್ತು ಗಮನವನ್ನು ಎಲ್ಲಿ ಹೂಡಿಕೆ ಮಾಡುತ್ತೀರಿ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಪ್ರತಿ ಗಂಟೆಯೂ ನೀವು ಬಿತ್ತುತ್ತಿರುವ ಒಂದು ಬೀಜವಿದ್ದಂತೆ. ಅದನ್ನು ನೀವು ನಿಮ್ಮ ಮೌಲ್ಯವನ್ನು ಹೆಚ್ಚಿಸುವ ಕೌಶಲ್ಯಗಳ ಮೇಲೆ ಬಿತ್ತಬಹುದು ಅಥವಾ ವ್ಯರ್ಥ ವಿಷಯಗಳ ಮೇಲೆ ಚೆಲ್ಲಬಹುದು. ಮೊದಲ ಹೂಡಿಕೆ ಯಾವಾಗಲೂ ನಿಮ್ಮ ಮೇಲೆ ಇರಲಿ. ನಿಮ್ಮ ಶಿಸ್ತು ಮತ್ತು ಜ್ಞಾನವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಮಾರುಕಟ್ಟೆ ಕುಸಿದರೂ, ಕಂಪನಿ ಕೆಲಸದಿಂದ ತೆಗೆದರೂ, ನಿಮ್ಮಲ್ಲಿರುವ ಜ್ಞಾನ ನಿಮ್ಮನ್ನು ಮತ್ತೆ ಮೇಲೆತ್ತುತ್ತದೆ. ಹಣದ ಬಗ್ಗೆ ತಿಳುವಳಿಕೆ ಇಲ್ಲದಿದ್ದರೆ ಆ ಸಂಪತ್ತು ಬಹಳ ದಿನ ಉಳಿಯುವುದಿಲ್ಲ. ಹಾಗಾಗಿ ನಿಮ್ಮ ಮೊದಲ ಆರ್ಥಿಕ ಹೂಡಿಕೆ ಶಿಕ್ಷಣವಾಗಿರಲಿ. ಹಣ ಹೇಗೆ ಕೆಲಸ ಮಾಡುತ್ತದೆ, ಅದನ್ನು ಉಳಿಸುವುದು ಮತ್ತು ಬೆಳೆಸುವುದು ಹೇಗೆ ಎಂದು ತಿಳಿಯಿರಿ. ಜ್ಞಾನ ನಿಮಗೆ ನಿಯಂತ್ರಣ ನೀಡುತ್ತದೆ. ಅಜ್ಞಾನ ಆ ನಿಯಂತ್ರಣವನ್ನು ಇತರರಿಗೆ ಒಪ್ಪಿಸುತ್ತದೆ. ಆಸ್ತಿ ಮತ್ತು ಹೊಣೆಗಾರಿಕೆಗಳ ನಡುವಿನ ವ್ಯತ್ಯಾಸ ತಿಳಿಯಿರಿ. ಮೆರುಗು ನೀಡುವ ಆದರೆ ಮೌಲ್ಯ ಕಳೆದುಕೊಳ್ಳುವ ವಸ್ತುಗಳ ಮೇಲೆ ಹಣ ವ್ಯರ್ಥ ಮಾಡಬೇಡಿ. ಬಾಡಿಗೆ ಬರುವ ಆಸ್ತಿ, ಲಾಭಾಂಶ ನೀಡುವ ಷೇರುಗಳು ಅಥವಾ ನಿಮಗಾಗಿ ಕೆಲಸ ಮಾಡುವ ಡಿಜಿಟಲ್ ಉತ್ಪನ್ನಗಳು ನಿಮ್ಮನ್ನು ಸ್ವತಂತ್ರರನ್ನಾಗಿಸುತ್ತವೆ. ಭಾವನಾತ್ಮಕ ನಿರ್ಧಾರಗಳ ಬದಲಾಗಿ ವ್ಯೂಹಾತ್ಮಕವಾಗಿ ಹೂಡಿಕೆ ಮಾಡಿ. ಸಂಯಮದಿಂದ ಹೂಡಿಕೆ ಮಾಡಿ. ರಾತ್ರೋರಾತ್ರಿ ಯಶಸ್ಸು ಸಿಗುವುದಿಲ್ಲ. ನಿರಂತರ ಅಭ್ಯಾಸ ಮತ್ತು ಸಮಯದ ಶಕ್ತಿಯಿಂದ ಕಾಂಪೌಂಡಿಂಗ್ ಎಫೆಕ್ಟ್, ಸಣ್ಣ ಸಣ್ಣ ಮೊತ್ತವೂ ದೊಡ್ಡ ಬದಲಾವಣೆ ತರುತ್ತದೆ. ಆರ್ಥಿಕ ಸ್ವಾತಂತ್ರ್ಯದ ಜೊತೆಗೆ ಭಾವನಾತ್ಮಕ ಸ್ವಾತಂತ್ರ್ಯವೂ ಮುಖ್ಯ. ಇತರರ ಟೀಕೆ ಅಥವಾ ಹೋಲಿಕೆಗಳಿಗೆ ನಿಮ್ಮ ಮೂಡ್ ಹಾಳಾಗಲು ಬಿಡಬೇಡಿ. ನಿಮ್ಮನ್ನು ಬೆಳೆಸುವ ಮತ್ತು ಪ್ರೋತ್ಸಾಹಿಸುವ ಜನರೊಂದಿಗೆ ಸಂಬಂಧ ಬೆಳೆಸಿಕೊಳ್ಳಿ. ಆರೋಗ್ಯದ ಮೇಲೆ ಹೂಡಿಕೆ ಮಾಡುವುದನ್ನು ಮರೆಯಬೇಡಿ. ಆರೋಗ್ಯವಿಲ್ಲದಿದ್ದರೆ ಎಂಥ ಸಂಪತ್ತೂ ವ್ಯರ್ಥ. ನಿಮ್ಮ ಮನಸ್ಥಿತಿಯನ್ನೇ ಸಜ್ಜುಗೊಳಿಸಿ. ಸವಾಲುಗಳನ್ನು ಕಂಡು ಹೆದರದೆ ಅವುಗಳಿಂದ ಕಲಿಯುವುದನ್ನು ರೂಢಿಸಿಕೊಳ್ಳಿ. ಸಮಯಕ್ಕೆ ಕಟ್ಟುನಿಟ್ಟಾದ ಗಡಿಗಳನ್ನು ಹಾಕಿಕೊಳ್ಳಿ. ನಿಮ್ಮ ಗುರಿಗೆ ಸಹಾಯ ಮಾಡದ ವಿಷಯಗಳಿಗೆ ಬೇಡ ಎಂದು ಹೇಳುವುದನ್ನು ಕಲಿಯಿರಿ. ಜಗತ್ತು ವೇಗವಾಗಿ ಬದಲಾಗುತ್ತಿದೆ. ಅದಕ್ಕೆ ತಕ್ಕಂತೆ ನೀವು ಅಡಾಪ್ಟ್ ಆಗಬೇಕು. ನಿಮ್ಮ ಪ್ರಾಮಾಣಿಕತೆ ಮತ್ತು ಸೃಜನಶೀಲತೆಯೇ ನಿಮ್ಮ ಅತಿದೊಡ್ಡ ಆಸ್ತಿಗಳು. ಸ್ವಾತಂತ್ರ್ಯ ಎಂದರೆ ಕೆಲಸದಿಂದ ತಪ್ಪಿಸಿಕೊಳ್ಳುವುದಲ್ಲ. ಅದು ನಿಮ್ಮ ಸ್ವಂತ ಹತೋಟಿಯಲ್ಲಿ ಶಕ್ತಿ, ಸ್ಥಿರತೆ ಮತ್ತು ಶಾಂತಿಯನ್ನು ಸೃಷ್ಟಿಸಿಕೊಳ್ಳುವುದು. ನೀವು ಬಲಿಷ್ಠರಾದಾಗ ನಿಮ್ಮ ಕುಟುಂಬ ಮತ್ತು ಸಮುದಾಯಕ್ಕೂ ಆಸರೆಯಾಗಬಹುದು. ಇಂದು ನೀವು ತೆಗೆದುಕೊಳ್ಳುವ ಪ್ರತಿ ಶಿಸ್ತಿನ ಹೆಜ್ಜೆಯೂ ನಿಮ್ಮನ್ನು ಆ ಮುಕ್ತ ಜೀವನದತ್ತ ಕೊಂಡೊಯ್ಯುತ್ತದೆ. ಅಧ್ಯಾಯ 7. ಎಂದಿಗೂ ಮಾಸದ ಹಣಕಾಸಿನ ಶಿಸ್ತನ್ನು ಬೆಳೆಸಿಕೊಳ್ಳಿ. ಹಣಕಾಸಿನ ಶಿಸ್ತು ಎಂಬುದು ಶಾಶ್ವತ ಸಂಪತ್ತಿನ ಹಿಂದಿರುವ ಒಂದು ಮೌನ ಶಕ್ತಿ. ನೀವು ಎಷ್ಟು ಗಳಿಸುತ್ತೀರಿ ಎಂಬುದು ಮುಖ್ಯವಲ್ಲ. ನಿಮ್ಮ ಬಳಿ ಇರುವುದನ್ನು ನೀವು ಹೇಗೆ ನಿಭಾಯಿಸುತ್ತೀರಿ ಎಂಬುದು ಮುಖ್ಯ. ಸಂಪತ್ತು ಅದೃಷ್ಟದಿಂದ ಬರುವುದಿಲ್ಲ. ಅದು ಶಿಸ್ತು, ಸಂಯಮ ಮತ್ತು ಭಾವನೆಗಳಿಗೆ ಬಲಿಯಾಗದೆ ನಿಯಮಗಳನ್ನು ಪಾಲಿಸುವುದರಿಂದ ಸೃಷ್ಟಿಯಾಗುತ್ತದೆ. ಇದು ಕೇವಲ ಒಂದು ಕ್ಷಣದ ಕೆಲಸವಲ್ಲ. ಇದು ಜೀವನ ಪೂರ್ತಿ ನಿಮ್ಮೊಂದಿಗೆ ಇರುವ ಮನಸ್ಥಿತಿ. ಹಣಕಾಸಿನ ಶಿಸ್ತು ಬ್ಯಾಂಕ್ ಖಾತೆಯಲ್ಲಿ ಕಾಣಿಸಿಕೊಳ್ಳುವ ಮುನ್ನ ನಿಮ್ಮ ಮನಸ್ಸಿನಲ್ಲಿ ಆರಂಭವಾಗಬೇಕು. ಅರಿವಿಲ್ಲದೆ ಹಣ ಗಳಿಸುವುದು ಮತ್ತು ಖರ್ಚು ಮಾಡುವ ಚಕ್ರದಿಂದ ಹೊರಬನ್ನಿ. ಹಣವು ಕೇವಲ ನಿಮ್ಮ ಅಭ್ಯಾಸಗಳನ್ನು ಎದ್ದು ಕಾಣುವಂತೆ ಮಾಡುತ್ತದೆಯಷ್ಟೇ. ಸಣ್ಣ ಮೊತ್ತದ ವಿಷಯದಲ್ಲಿ ನೀವು ಅಶಿಸ್ತಿನಿಂದಿದ್ದರೆ ದೊಡ್ಡ ಮೊತ್ತ ಬಂದಾಗಲೂ ನೀವು ಹಾಗೆಯೇ ಇರುತ್ತೀರಿ. ಶಿಸ್ತಿನ ಮೂಲಕವೇ ನೀವು ಗಳಿಸಿದ ಸಂಪತ್ತನ್ನು ಉಳಿಸಿಕೊಳ್ಳುವ ಹಕ್ಕನ್ನು ಪಡೆಯುತ್ತೀರಿ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಪ್ರಾಮಾಣಿಕವಾಗಿ ಎದುರಿಸಿ. ಭಯ ಅಥವಾ ಮುಜುಗರದಿಂದ ಬ್ಯಾಂಕ್ ಖಾತೆಯನ್ನು ಪರೀಕ್ಷಿಸುವುದನ್ನು ನಿಲ್ಲಿಸಬೇಡಿ. ನಿಮ್ಮ ಆದಾಯ, ಖರ್ಚು, ಸಾಲ ಮತ್ತು ಉಳಿತಾಯದ ಅಂಕಿಅಂಶಗಳನ್ನು ಬರೆದಿಡಿ. ಜವಾಬ್ದಾರಿ ವಹಿಸಿಕೊಂಡಾಗ ಮಾತ್ರ ನೀವು ಹಣದ ಗುಲಾಮರಾಗುವ ಬದಲು ಅದರ ಯಜಮಾನರಾಗುತ್ತೀರಿ. ಒಂದು ಸ್ಪಷ್ಟ ಯೋಜನೆಯನ್ನು ರೂಪಿಸಿಕೊಳ್ಳಿ. ಗುರಿಯಿಲ್ಲದ ಹಣ ಅರಿವಿಲ್ಲದೆಯೇ ಜಾರಿ ಹೋಗುತ್ತದೆ. ಬಜೆಟ್ ಮಾಡುವುದು ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದಿಲ್ಲ, ಬದಲಾಗಿ ಅದು ಸ್ವಾತಂತ್ರ್ಯವನ್ನು ಸೃಷ್ಟಿಸುತ್ತದೆ. ಇದು ನಿಮ್ಮ ಹಣಕ್ಕೆ ಒಂದು ದಿಕ್ಕನ್ನು ನೀಡುತ್ತದೆ. ಭಾವನಾತ್ಮಕ ನಿರ್ಧಾರಗಳ ಬದಲಿಗೆ ಪ್ರಜ್ಞಾಪೂರ್ವಕ ಆಯ್ಕೆಗಳನ್ನು ಮಾಡಲು ಇದು ಸಹಾಯ ಮಾಡುತ್ತದೆ.
ಜಗತ್ತಿನ ಪ್ರತಿಯೊಬ್ಬ ದೊಡ್ಡ ಉದ್ಯಮಿ ಮತ್ತು ಹೂಡಿಕೆದಾರನ ಯಶಸ್ಸಿನ ಹಿಂದೆ ಈ ಶಿಸ್ತು ಇರುತ್ತದೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ. ಹೆಚ್ಚಿನ ಆರ್ಥಿಕ ತಪ್ಪುಗಳು ತರ್ಕದಿಂದಲ್ಲ, ಬದಲಾಗಿ ಆತುರ, ಭಯ ಅಥವಾ ಅಸೂಯೆಯಿಂದ ಸಂಭವಿಸುತ್ತವೆ. ಏನನ್ನಾದರೂ ಖರೀದಿಸುವ ಮುನ್ನ ಒಂದು ಕ್ಷಣ ಯೋಚಿಸಿ, ಅದು ನಿಮ್ಮ ಜೀವನಕ್ಕೆ ನಿಜವಾದ ಮೌಲ್ಯ ನೀಡುತ್ತದೆಯೋ ಅಥವಾ ಕೇವಲ ತಾತ್ಕಾಲಿಕ ಸುಖ ನೀಡುತ್ತದೆಯೋ? ಈ ಒಂದು ಕ್ಷಣದ ಅರಿವು ನಿಮ್ಮನ್ನು ವರ್ಷಗಳ ಪಶ್ಚಾತ್ತಾಪದಿಂದ ಉಳಿಸುತ್ತದೆ. ಉಳಿತಾಯ ಮಾಡುವುದು ಎಂದರೆ ಜಿಪುಣತನವಲ್ಲ, ಅದು ನಿಮ್ಮ ಭವಿಷ್ಯದ ಬಗ್ಗೆ ನೀವಿಟ್ಟಿರುವ ಗೌರವ. ಸಣ್ಣ ಮೊತ್ತವಾದರೂ ಸರಿಯೇ, ನಿರಂತರವಾಗಿ ಉಳಿಸಿ. ಇದು ನಿಮ್ಮ ಮೆದುಳಿಗೆ ಖರ್ಚು ಮಾಡುವುದಕ್ಕಿಂತ ಹಿಡಿದಿಡುವುದು ಮುಖ್ಯ ಎಂಬ ತರಬೇತಿ ನೀಡುತ್ತದೆ. ಅಗತ್ಯತೆ, ಬಯಕೆ ಮತ್ತು ವ್ಯರ್ಥ ವಿಷಯಗಳ ನಡುವಿನ ವ್ಯತ್ಯಾಸ ತಿಳಿಯಿರಿ. ಇತರರನ್ನು ಮೆಚ್ಚಿಸಲು ಹಣ ವ್ಯರ್ಥ ಮಾಡುವುದನ್ನು ನಿಲ್ಲಿಸಿದಾಗ ನಿಜವಾದ ಸ್ವಾತಂತ್ರ್ಯ ಸಿಗುತ್ತದೆ. ಹೂಡಿಕೆ ಮಾಡುವಾಗಲೂ ಶಿಸ್ತಿರಲಿ. ಶಿಸ್ತಿಲ್ಲದ ಹೂಡಿಕೆ ಜೂಜಿಗೆ ಸಮಾನ. ಹೂಡಿಕೆದಾರರು ರಾತ್ರೋರಾತ್ರಿ ಪವಾಡ ಕಾಯುವುದಿಲ್ಲ, ಅವರು ದೀರ್ಘಕಾಲದ ಸ್ಥಿರತೆಯನ್ನು ನಂಬುತ್ತಾರೆ. ಮಾರುಕಟ್ಟೆ ಏರಿಳಿತ ಕಂಡಾಗಲೂ ಅವರು ಶಾಂತವಾಗಿರುತ್ತಾರೆ. ಸಾಲದ ವಿಷಯದಲ್ಲೂ ಶಿಸ್ತಿರಲಿ. ಅನಗತ್ಯ ಸಾಲಗಳಿಂದ ದೂರವಿರಿ ಮತ್ತು ಪ್ರತಿ ಪಾವತಿಯನ್ನು ನಿಮ್ಮ ಸ್ವಾತಂತ್ರ್ಯದತ್ತ ಇಟ್ಟ ಹೆಜ್ಜೆ ಎಂದು ಭಾವಿಸಿ. ಒಳ್ಳೆಯ ಅಭ್ಯಾಸಗಳನ್ನು ಆಟೋಮೇಟ್ ಮಾಡಿ. ಸಂಬಳ ಬಂದ ತಕ್ಷಣ ಉಳಿತಾಯ ಮತ್ತು ಹೂಡಿಕೆಗೆ ಹಣ ವರ್ಗಾವಣೆಯಾಗುವಂತೆ ವ್ಯವಸ್ಥೆ ಮಾಡಿ. ಇದು ನಿಮ್ಮ ಆಲಸ್ಯ ಮತ್ತು ಆತುರವನ್ನು ತಡೆಯುತ್ತದೆ. ಕೃತಜ್ಞತಾ ಭಾವವನ್ನು ಬೆಳೆಸಿ. ನಿಮ್ಮಲ್ಲಿ ಇರುವುದಕ್ಕೆ ನೀವು ಧನ್ಯರಾಗಿದ್ದಾಗ ಅನಗತ್ಯ ಖರ್ಚು ಮಾಡುವ ಹಂಬಲ ಕಡಿಮೆಯಾಗುತ್ತದೆ. ಬೇಡ ಎಂದು ಹೇಳುವುದನ್ನು ಕಲಿಯಿರಿ. ಇಂದಿನ ಸುಖವನ್ನು ಮುಂದು ಹೋಗುವುದು ನಾಳಿನ ಸಂಪತ್ತಿನ ಬುನಾದಿ. ಪ್ರೇರಣೆ ಕಡಿಮೆಯಾಗಬಹುದು, ಆದರೆ ವ್ಯವಸ್ಥೆಗಳು ಉಳಿಯುತ್ತವೆ. ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನಿಮ್ಮ ಆರ್ಥಿಕ ಪ್ರಗತಿಯನ್ನು ಪರೀಕ್ಷಿಸುವ ರೂಢಿ ಮಾಡಿಕೊಳ್ಳಿ. ತಪ್ಪುಗಳಾದರೆ ನಿಮ್ಮನ್ನು ನೀವು ದಂಡಿಸಿಕೊಳ್ಳಬೇಡಿ, ಬದಲಾಗಿ ಅವುಗಳಿಂದ ಕಲಿಯಿರಿ. ಶಿಸ್ತು ಬೆಳೆಯದಂತೆ ನಿಮ್ಮಲ್ಲಿ ಒಂದು ರೀತಿಯ ಶಾಂತಿ ನೆಲೆಸುತ್ತದೆ. ಹಣ ನಿಮ್ಮನ್ನು ನಿಯಂತ್ರಿಸುವುದು ನಿಲ್ಲುತ್ತದೆ. ಕೊನೆಯಲ್ಲಿ, ಹಣಕಾಸಿನ ಶಿಸ್ತು ಕೇವಲ ನಿಮ್ಮ ಸಂಪತ್ತನ್ನು ನಿರ್ಮಿಸುವುದಿಲ್ಲ, ಅದು ನಿಮ್ಮ ವ್ಯಕ್ತಿತ್ವವನ್ನೇ ರೂಪಿಸುತ್ತದೆ. ಇದು ನಿಮ್ಮನ್ನು ಬಲಿಷ್ಠರನ್ನಾಗಿ ಮತ್ತು ಜಾಣರನ್ನಾಗಿ ಮಾಡುತ್ತದೆ. ಇದು ಕೇವಲ ನಿರ್ಬಂಧವಲ್ಲ, ಇದು ಭಯವಿಲ್ಲದ ಜೀವನದ ಹಾದಿ. ಶಿಸ್ತಿನಿಂದ ಬದುಕಿ, ಭರವಸೆಯಿಂದ ನಡೆಯಿರಿ. ಅಧ್ಯಾಯ 8. ಹಣಕಾಸಿನ ಒತ್ತಡದಿಂದ ತಪ್ಪಿಸಿಕೊಳ್ಳಲು ನಿಮ್ಮ ಆದಾಯವನ್ನು ಆಟೋಮೇಟ್ ಮಾಡಿ. ಆದಾಯವನ್ನು ಆಟೋಮೇಟ್ ಮಾಡುವುದು ಎಂದರೆ ನೀವು ಸಕ್ರಿಯವಾಗಿ ಬೆನ್ನತ್ತದೇ ಇದ್ದರೂ ಹಣವು ಹರಿಯುವಂತಹ ಜೀವನವನ್ನು ರೂಪಿಸಿಕೊಳ್ಳುವುದು. ಇದು ಕೆಲಸದಿಂದ ತಪ್ಪಿಸಿಕೊಳ್ಳುವುದಲ್ಲ, ಬದಲಾಗಿ ಸಂಪತ್ ನಿರ್ಮಾಣದ ಪುನರಾವೃತ್ತ ಕೆಲಸಗಳನ್ನು ನಿಭಾಯಿಸಲು ಒಂದು ವ್ಯವಸ್ಥೆಯನ್ನು ವಿನಾಯಿಸುವುದು. ಇದು ಬಿಲ್ಗಳು, ಉಳಿತಾಯ ಅಥವಾ ಹೂಡಿಕೆಯ ಬಗ್ಗೆ ನಿಮಗಿರುವ ನಿರಂತರ ಚಿಂತೆಯನ್ನು ದೂರ ಮಾಡುತ್ತದೆ. ಹಣಕಾಸಿನ ಒತ್ತಡ ನಿಮ್ಮ ಸೃಜನಶೀಲತೆ, ನಿದ್ರೆ ಮತ್ತು ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಆಟೋಮೇಷನ್ನ ಗುರಿ ಈ ಆತಂಕವನ್ನು ಹೋಗಲಾಡಿಸಿ ಒಂದು ವ್ಯವಸ್ಥಿತ ನಿಯಂತ್ರಣವನ್ನು ತರುವುದು. ನಿಮ್ಮ ಆದಾಯದ ವ್ಯವಸ್ಥೆಯು ಹಿನ್ನೆಲೆಯಲ್ಲಿ ಸುಸೂತ್ರವಾಗಿ ನಡೆದಾಗ ನಿಮ್ಮ ಶಕ್ತಿ ಮತ್ತು ಗಮನವು ಬೆಳವಣಿಗೆ ಮತ್ತು ಉದ್ದೇಶಪೂರ್ಣ ಜೀವನದತ್ತ ಸಾಗುತ್ತದೆ. ಬಹಳಷ್ಟು ಜನ ಅನಿಶ್ಚಿತತೆಯಿಂದ ಬದುಕುತ್ತಾರೆ. ಅವರು ಗಳಿಸುವುದು ಸಾಲದಕ್ಕಲ್ಲ ಎಂದಲ್ಲ, ಬದಲಾಗಿ ಹಣದ ಚಲನೆಯನ್ನು ನಿರ್ವಹಿಸುವ ವ್ಯವಸ್ಥೆ ಅವರಿಗಿಲ್ಲ. ಮೊದಲು ಖರ್ಚು ಮಾಡಿ ನಂತರ ಉಳಿತಾಯ ಮಾಡಲು ಪ್ರಯತ್ನಿಸುವುದು ಯಾವಾಗಲೂ ಆತಂಕಕ್ಕೆ ದಾರಿ ಮಾಡಿಕೊಡುತ್ತದೆ, ಏಕೆಂದರೆ ಭರವಸೆ ಎಂಬುದು ಹಣಕಾಸಿನ ಯೋಜನೆಯಲ್ಲ. ಆಟೋಮೇಷನ್ ಹಣದ ನಿರ್ವಹಣೆಯಿಂದ ಭಾವನೆಗಳನ್ನು ತೆಗೆದುಹಾಕುತ್ತದೆ. ಇದು ಶಿಸ್ತನ್ನು ಒಂದು ಹೋರಾಟವಲ್ಲ, ಬದಲಾಗಿ ಒಂದು ಪ್ರಕ್ರಿಯೆಯನ್ನಾಗಿ ಬದಲಾಯಿಸುತ್ತದೆ. ಮೊದಲ ಹಂತವೆಂದರೆ ಸ್ಪಷ್ಟತೆ. ಪ್ರತಿಯೊಂದು ರೂಪಾಯಿಗೂ ಒಂದು ಕೆಲಸವಿರಲಿ. ಕೆಲವು ಅಗತ್ಯಗಳಿಗೆ, ಕೆಲವು ಉಳಿತಾಯಕ್ಕೆ, ಇನ್ನು ಕೆಲವು ಹೂಡಿಕೆಗೆ. ಇದನ್ನು ಒಮ್ಮೆ ಆಟೋಮೇಟ್ ಮಾಡಿದರೆ ಹಣ ಬಂದ ತಕ್ಷಣ ಅದು ತನ್ನ ಕೆಲಸ ಶುರು ಮಾಡುತ್ತದೆ. ನೀವು ನೆನಪಿಸಿಕೊಳ್ಳಬೇಕೆಂದಿಲ್ಲ, ಅದು ಸದ್ದಿಲ್ಲದೆ ನಡೆಯುತ್ತದೆ. ಪೇಚೆಕ್ ಅಥವಾ ಸಂಬಳ ಬಂದ ತಕ್ಷಣ 10 ಅಥವಾ 20% ಹಣವನ್ನು ನಿಮ್ಮ ಉಳಿತಾಯ ಮತ್ತು ಹೂಡಿಕೆ ಖಾತೆಗಳಿಗೆ ವರ್ಗಾವಣೆಯಾಗುವಂತೆ ಸೆಟ್ ಮಾಡಿ. ನಿಮಗೆ ನೀವೇ ಮೊದಲು ಪಾವತಿಸಿಕೊಳ್ಳಿ ಎಂಬುದು ಸಂಪತ್ತಿನ ಪ್ರಮುಖ ನಿಯಮ. ಆಟೋಮೇಷನ್ ಈ ನಿಯಮವನ್ನು ಮರೆಯದಂತೆ ನೋಡಿಕೊಳ್ಳುತ್ತದೆ. ಅದೇ ರೀತಿ ಬಿಲ್ಲುಗಳು ಮತ್ತು ಮಾಸಿಕ ಪಾವತಿಗಳನ್ನು ಆಟೋಮೇಟ್ ಮಾಡಿ. ಇದರಿಂದ ಲೇಟ್ ಫೀ ಮತ್ತು ಮರೆತು ಹೋಗುವ ಆತಂಕವಿರುವುದಿಲ್ಲ. ಆಟೋಮೇಷನ್ ಎಂದರೆ ಅಜ್ಞಾನವಲ್ಲ, ಅದು ವ್ಯವಸ್ಥೆಯಿಂದ ಸಾಧಿಸುವ ನಿಯಂತ್ರಣ. ಹೂಡಿಕೆಗಳನ್ನು ಸಹ ಆಟೋಮೇಟ್ ಮಾಡಿ. ಮಾರುಕಟ್ಟೆಯ ಏರಿಳಿತ ಅಥವಾ ಗೊಂದಲದಿಂದಾಗಿ ಹೂಡಿಕೆ ಮಾಡುವುದನ್ನು ಮುಂದೂಡಬೇಡಿ. ತಿಂಗಳಿನ ಸಣ್ಣ ಹೂಡಿಕೆಯು ವರ್ಷಗಳ ನಂತರ ದೊಡ್ಡ ಮೊತ್ತವಾಗಿ ಬೆಳೆಯುತ್ತದೆ.
ಡಿಜಿಟಲ್ ಉತ್ಪನ್ನಗಳು ಅಥವಾ ಆನ್ಲೈನ್ ಸೇವೆಗಳಂತಹ ಆದಾಯದ ಮೂಲಗಳನ್ನು ಸೃಷ್ಟಿಸುವುದು ಆಟೋಮೇಷನ್ನ ಮತ್ತೊಂದು ರೂಪ. ನೀವು ವಿಶ್ರಮಿಸುತ್ತಿರುವಾಗಲೂ ಇವುಗಳು ಲಾಭ ತರುತ್ತವೆ. ಇದು ಗಂಟೆಗಳನ್ನು ಹಣಕ್ಕೆ ಮಾರುವುದ ಚಕ್ರದಿಂದ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ತಿಂಗಳಿಗೊಮ್ಮೆ ಈ ವ್ಯವಸ್ಥೆಗಳನ್ನು ಪರೀಕ್ಷಿಸಿ. ನೀವೇ ಪೈಲಟ್ ಮತ್ತು ಆಟೋಮೇಷನ್ ಎಂಬುದು ಆಟೋ ಪೈಲಟ್ ಇದ್ದ ಹಾಗೆ. ದಿಕ್ಕನ್ನು ನೀವೇ ತೋರಿಸಬೇಕು, ಆದರೆ ಸತತ ಪ್ರಯಾಣವನ್ನು ವ್ಯವಸ್ಥೆ ನೋಡಿಕೊಳ್ಳುತ್ತದೆ. ಇದು ನಿಮ್ಮ ಮೆದುಳಿಗೆ ನಿರ್ಧಾರ ತೆಗೆದುಕೊಳ್ಳುವ ಸುಸ್ತು ಆಗದಂತೆ ನೋಡಿಕೊಳ್ಳುತ್ತದೆ. ಜೀವನವನ್ನು ಸರಳಗೊಳಿಸಿ. ಅತಿಯಾದ ಖಾತೆಗಳು ಅಥವಾ ಅನಗತ್ಯ ಚಂದಾದಾರಿಕೆಗಳನ್ನು ರದ್ದುಗೊಳಿಸಿ. ವೈಯಕ್ತಿಕ ಮತ್ತು ವ್ಯಾವಹಾರಿಕ ಹಣಕಾಸನ್ನು ಬೇರೆ ಬೇರೆಯಾಗಿರಿಸಿ. ಇಂದಿನ ತಂತ್ರಜ್ಞಾನವು ಆಟೋಮೇಷನ್ನನ್ನು ಎಲ್ಲರಿಗೂ ಸುಲಭ ಮಾಡಿದೆ. ಬಜೆಟ್ ಆಪ್ಗಳು ಮತ್ತು ಡಿಜಿಟಲ್ ಬ್ಯಾಂಕಿಂಗ್ ಬಳಸಿ. ಇದು ನಿಮ್ಮಲ್ಲಿ ಹಣಕಾಸಿನ ಸ್ಥಿರತೆ ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ. ನೀವು ಪರಿಸ್ಥಿತಿಗೆ ತಕ್ಕಂತೆ ಪ್ರತಿಕ್ರಿಯಿಸುವ ಬದಲು ಡಿಸೈನ್ ಪ್ರಕಾರ ಬದುಕಲು ಶುರು ಮಾಡುತ್ತೀರಿ. ಆಟೋಮೇಷನ್ ಎಂಬುದು ಶಿಸ್ತನ್ನು 10 ಪಟ್ಟು ಹೆಚ್ಚಿಸುವ ಸಾಧನ. ಆರಂಭದಲ್ಲಿ ಇದನ್ನು ಸೆಟ್ ಮಾಡಲು ಸ್ವಲ್ಪ ಶ್ರಮ ಬೇಕಾಗಬಹುದು, ಆದರೆ ಅದರ ಪ್ರತಿಫಲವಾಗಿ ಸಿಗುವ ಸ್ವಾತಂತ್ರ್ಯ ಅಮೂಲ್ಯವಾದುದು. ಕೊನೆಯಲ್ಲಿ, ಆಟೋಮೇಷನ್ ಕೇವಲ ಸೌಕರ್ಯವಲ್ಲ, ಅದು ಒಂದು ಮನಸ್ಥಿತಿ. ಇದು ಹಣವನ್ನು ಬೆನ್ನತ್ತುವ ಬದಲು ಅದನ್ನು ಉದ್ದೇಶಪೂರ್ಣವಾಗಿ ನಿರ್ವಹಿಸುವ ದಾರಿ. ನಿಮ್ಮ ಆದಾಯ ಮತ್ತು ಖರ್ಚುಗಳು ಒಂದು ಸುಭದ್ರ ವ್ಯವಸ್ಥೆಯಲ್ಲಿ ನಡೆದಾಗ ನಿಮ್ಮ ಅಮೂಲ್ಯವಾದ ಸಂಪತ್ತು, ಅಂದರೆ ನಿಮ್ಮ ಸಮಯ, ನಿಮಗೆ ಮರಳಿ ಸಿಗುತ್ತದೆ. ಆ ಸಮಯವನ್ನು ನೀವು ಜೀವನವನ್ನು ಪೂರ್ಣವಾಗಿ ಅನುಭವಿಸಲು ಬಳಸಬಹುದು. ಅಧ್ಯಾಯ 9. ಒಬ್ಬ ಬಳಕೆದಾರನಂತೆ ಅಲ್ಲ, ಸೃಷ್ಟಿಕರ್ತನಂತೆ ಯೋಚಿಸಿ. ಸಂಪತ್ತನ್ನು ನಿರ್ಮಿಸುವವರಿಗೂ ಮತ್ತು ಅದರ ಹಿಂದೆ ಓಡುವವರಿಗೂ ಇರುವ ದೊಡ್ಡ ವ್ಯತ್ಯಾಸ ಅವರ ಆಲೋಚನಾ ಕ್ರಮದಲ್ಲಿರುತ್ತದೆ. ಒಬ್ಬ ಬಳಕೆದಾರ, ಕನ್ಸ್ಯೂಮರ್, ಜಗತ್ತನ್ನು ನೋಡಿದಾಗ ತಾನು ಏನನ್ನು ಖರೀದಿಸಬಹುದು ಅಥವಾ ಯಾವುದಕ್ಕೆ ಹಣ ಖರ್ಚು ಮಾಡಬಹುದು ಎಂದು ಯೋಚಿಸುತ್ತಾನೆ. ಆದರೆ ಒಬ್ಬ ಸೃಷ್ಟಿಕರ್ತ, ಕ್ರಿಯೇಟರ್, ಅದೇ ಜಗತ್ತಿನಲ್ಲಿ ಹೊಸ ಅವಕಾಶಗಳನ್ನು ಕಾಣುತ್ತಾನೆ. ಸೃಷ್ಟಿಕರ್ತನಂತೆ ಯೋಚಿಸುವುದು ಎಂದರೆ ಕೇವಲ ಮೌಲ್ಯವನ್ನು ಪಡೆದುಕೊಳ್ಳುವುದಲ್ಲ, ಬದಲಾಗಿ ಹೊಸ ಮೌಲ್ಯವನ್ನು ಉತ್ಪಾದಿಸುವುದು. ಈ ಮನೋಭಾವವು ಕೇವಲ ಕಷ್ಟಪಟ್ಟು ದುಡಿಯುವುದರ ಬಗ್ಗೆ ಅಲ್ಲ, ಬದಲಾಗಿ ನಿಮ್ಮನ್ನು ನೀವು ಹೊಸ ಆಲೋಚನೆಗಳು ಮತ್ತು ಪರಿಹಾರಗಳ ಮೂಲವೆಂದು ಗುರುತಿಸಿಕೊಳ್ಳುವುದು. ಬಳಕೆದಾರನ ಗಮನವು ನನಗೇನು ಸಿಗುತ್ತದೆ ಎನ್ನುವ ತಾತ್ಕಾಲಿಕ ತೃಪ್ತಿಯ ಮೇಲಿರುತ್ತದೆ, ಆದರೆ ಸೃಷ್ಟಿಕರ್ತನು ನಾನು ಏನನ್ನು ಶಾಶ್ವತವಾಗಿ ನಿರ್ಮಿಸಬಹುದು ಎಂದು ಯೋಚಿಸುತ್ತಾನೆ. ಬಳಕೆದಾರನು ಸಂಪನ್ಮೂಲಗಳನ್ನು ಖಾಲಿ ಮಾಡುತ್ತಾನೆ, ಸೃಷ್ಟಿಕರ್ತನು ಅವುಗಳನ್ನು ವೃದ್ಧಿಸುತ್ತಾನೆ. ಸೃಷ್ಟಿಕರ್ತರು ಇತರರ ಜೀವನವನ್ನು ಸುಗಮಗೊಳಿಸುವುದರಿಂದ ಜಗತ್ತು ಅವರಿಗೆ ಪ್ರತಿಫಲ ನೀಡುತ್ತದೆ. ಈ ಬದಲಾವಣೆಯು ಅರಿವಿನಿಂದ ಆರಂಭವಾಗುತ್ತದೆ. ಪ್ರತಿದಿನ ನೀವು ಎಷ್ಟು ಸಮಯವನ್ನು ವಿಷಯಗಳನ್ನು ನೋಡಲು ಅಥವಾ ಖರ್ಚು ಮಾಡಲು ಬಳಸುತ್ತೀರಿ ಮತ್ತು ಎಷ್ಟು ಸಮಯವನ್ನು ಯಾವುದನ್ನಾದರೂ ನಿರ್ಮಿಸಲು ಬಳಸುತ್ತೀರಿ ಎಂಬುದನ್ನು ಗಮನಿಸಿ. ಬಳಕೆ ಸುಲಭ, ಆದರೆ ಸೃಷ್ಟಿ ಶ್ರಮವನ್ನು ಬೇಡುತ್ತದೆ. ನೀವು ಸೃಜನಾತ್ಮಕವಾಗಿ ತೊಡಗಿಸಿಕೊಂಡಾಗ ನಿಮ್ಮ ಶಕ್ತಿಯು ಬದಲಾಗುತ್ತದೆ. ಸೃಷ್ಟಿಕರ್ತರು ಸಮಸ್ಯೆಗಳನ್ನು ಅವಕಾಶಗಳೆಂದು ನೋಡುತ್ತಾರೆ. ಬಳಕೆದಾರರು ದೂರು ನೀಡಿದರೆ ಸೃಷ್ಟಿಕರ್ತರು ಆ ಸಮಸ್ಯೆಗೆ ಪರಿಹಾರವನ್ನು ನಿರ್ಮಿಸುತ್ತಾರೆ. ಮಾರುಕಟ್ಟೆಯಲ್ಲಿನ ಕೊರತೆಯೇ ಹೊಸ ಉದ್ಯಮದ ಬೀಜವಾಗಿರುತ್ತದೆ. ನೀವು ಕಲಿಯುವ ರೀತಿನೀತಿಯೂ ಬದಲಾಗಬೇಕು. ಬಳಕೆದಾರರು ಮನರಂಜನೆಗಾಗಿ ಓದಿದರೆ ಸೃಷ್ಟಿಕರ್ತರು ಅದನ್ನು ಕಾರ್ಯರೂಪಕ್ಕೆ ತರಲು ಓದುತ್ತಾರೆ. ಪ್ರತಿ ಹೊಸ ಕೌಶಲ್ಯವೂ ನಿಮ್ಮ ಸೃಷ್ಟಿಗೆ ಒಂದು ಇಟ್ಟಿಗೆ ಇದ್ದಂತೆ. ಬಳಕೆದಾರರು ಸಮಯವನ್ನು ವ್ಯರ್ಥ ಮಾಡುತ್ತಾರೆ, ಸೃಷ್ಟಿಕರ್ತರು ಸಮಯವನ್ನು ಹೂಡಿಕೆ ಮಾಡುತ್ತಾರೆ. ನೀವು ಸೃಷ್ಟಿಸಿದ ಒಂದು ಸಣ್ಣ ವಿಷಯವು, ಅದು ಲೇಖನವಿರಲಿ ಅಥವಾ ವಿನ್ಯಾಸವಿರಲಿ, ಬೇರೆಯವರಿಗೆ ಮೌಲ್ಯ ನೀಡಿದಾಗ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಹಣದ ಬಗ್ಗೆ ನಿಮ್ಮ ದೃಷ್ಟಿಕೋನವೂ ಬದಲಾಗುತ್ತದೆ. ಬಳಕೆದಾರರು ಅಂತಸ್ತಿಗಾಗಿ ಹಣ ಖರ್ಚು ಮಾಡಿದರೆ ಸೃಷ್ಟಿಕರ್ತರು ತಮ್ಮ ಮೌಲ್ಯವನ್ನು ಹೆಚ್ಚಿಸುವ ಉಪಕರಣಗಳು ಮತ್ತು ಜ್ಞಾನದ ಮೇಲೆ ಹೂಡಿಕೆ ಮಾಡುತ್ತಾರೆ. ಸೃಷ್ಟಿಕರ್ತರಿಗೆ ಅತಿಮುಖ್ಯ ಶಿಸ್ತು. ಮೂಡ್ ಅಥವಾ ಪ್ರೇರಣೆಗಾಗಿ ಕಾಯದೆ ನಿರಂತರವಾಗಿ ಕೆಲಸ ಮಾಡುವುದು ಅವರ ಗುಣ. ಸೋಲನ್ನು ಅವರು ಅಂತ್ಯವೆಂದು ಭಾವಿಸದೆ ಅದು ಒಂದು ಫೀಡ್ಬ್ಯಾಕ್ ಎಂದು ಭಾವಿಸುತ್ತಾರೆ. ನೀವು ಎಷ್ಟು ಹೆಚ್ಚು ಪ್ರಯೋಗ ಮಾಡುತ್ತೀರೋ ಅಷ್ಟು ವೇಗವಾಗಿ ಕಲಿಯುತ್ತೀರಿ. ನಿಮ್ಮ ಸುತ್ತಮುತ್ತಲಿರುವ ವಾತಾವರಣ ಸೃಜನಾತ್ಮಕತೆಯಿಂದ ಕೂಡಿರಲಿ. ನಿಮ್ಮ ಗಮನವನ್ನು ಚಿನ್ನದಂತೆ ರಕ್ಷಿಸಿ, ಏಕೆಂದರೆ ಪ್ರತಿ ಡಿಸ್ಟ್ರಾಕ್ಷನ್ ಕೂಡ ನಿಮ್ಮ ಸೃಜನಶೀಲತೆಯನ್ನು ಕದಿಯುತ್ತದೆ. ನಿಮ್ಮದೇ ಆದ ವಿಶಿಷ್ಟ ಧ್ವನಿಯನ್ನು ನಂಬಿ. ಜಗತ್ತಿಗೆ ನಿಮ್ಮದೇ ಆದ ದೃಷ್ಟಿಕೋನದ ಅಗತ್ಯವಿದೆ. ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವ ಬದಲು ನಿಮ್ಮ ನೈಜತೆಯನ್ನು ಉಳಿಸಿಕೊಳ್ಳಿ. ಸೃಷ್ಟಿಗೆ ಧೈರ್ಯ ಬೇಕು, ಏಕೆಂದರೆ ನೀವು ಏನನ್ನಾದರೂ ಸೃಷ್ಟಿಸಿದಾಗ ಟೀಕೆಗಳನ್ನು ಎದುರಿಸಬೇಕಾಗಬಹುದು. ಆದರೆ ನೆನಪಿರಿ, ಟೀಕೆಗಳು ಮಾಯವಾಗುತ್ತವೆ, ಆದರೆ ನಿಮ್ಮ ಸಾಧನೆಗಳು ಉಳಿಯುತ್ತವೆ. ದೀರ್ಘಕಾಲದ ದೃಷ್ಟಿಕೋನವನ್ನು ಹೊಂದಿ. ಇಂದಿನ ಲಾಭಕ್ಕಿಂತ 10 ವರ್ಷಗಳ ನಂತರವೂ ಮೌಲ್ಯ ಉಳಿಸಿಕೊಳ್ಳುವ ವಿಷಯವನ್ನು ನಿರ್ಮಿಸಿ. ಪ್ರತಿದಿನ ಯಾವುದಾದರೂ ಒಂದು ಸಣ್ಣ ಮೌಲ್ಯವನ್ನು ಸೃಷ್ಟಿಸಿ. ಈ ಸಣ್ಣ ಸಣ್ಣ ಕೆಲಸಗಳೇ ನಿಮ್ಮನ್ನು ಒಬ್ಬ ಸೃಷ್ಟಿಕರ್ತನನ್ನಾಗಿ ಬದಲಾಯಿಸುತ್ತವೆ. ಲಿವರೇಜ್ ಬಳಸಿ, ಅಂದರೆ ಇಂಟರ್ನೆಟ್ ಅಥವಾ ತಂತ್ರಜ್ಞಾನದ ಮೂಲಕ ನಿಮ್ಮ ಒಂದು ಆಲೋಚನೆಯನ್ನು ಲಕ್ಷಾಂತರ ಜನರಿಗೆ ತಲುಪಿಸಿ.
ಈ ಮನಸ್ಥಿತಿಯು ನಿಮ್ಮಲ್ಲಿ ಶಾಂತಿಯನ್ನು ತರುತ್ತದೆ. ಹೊಸ ವಸ್ತುಗಳನ್ನು ಖರೀದಿಸುವ ಹಂಬಲ ಅಥವಾ ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವ ಗುಣ ಮಾಯವಾಗುತ್ತದೆ. ನೀವು ಸೃಷ್ಟಿಯಲ್ಲಿ ತೊಡಗಿದಾಗ ಜೀವನದ ಮೇಲೆ ನಿಮಗೆ ಸಂಪೂರ್ಣ ಹತೋಟಿ ಸಿಗುತ್ತದೆ. ಬಳಕೆದಾರರು ತಾತ್ಕಾಲಿಕ ವಿಷಯಗಳ ಹಿಂದೆ ಓಡಿದರೆ ಸೃಷ್ಟಿಕರ್ತರು ಶಾಶ್ವತವಾದದ್ದನ್ನು ನಿರ್ಮಿಸುತ್ತಾರೆ. ನೀವು ಈ ಜಗತ್ತನ್ನು ನಿರ್ಮಿಸಲು ಹುಟ್ಟಿದ್ದೀರಿ, ಅದರಲ್ಲಿ ಒಬ್ಬರಾಗಿ. ಅಧ್ಯಾಯ 10. ನಿಮ್ಮ ದುಡಿಯುವ ವರ್ಷಗಳ ನಂತರವೂ ಉಳಿಯುವ ಸಂಪತ್ತನ್ನು ನಿರ್ಮಿಸಿ. ನಿಮ್ಮ ದುಡಿಯುವ ವಯಸ್ಸು ಕಳೆದ ನಂತರವೂ ನಿಮ್ಮನ್ನು ಸಾಕುಬಲ್ಲ ಸಂಪತ್ತನ್ನು ನಿರ್ಮಿಸುವುದು ಎಂದರೆ ನಿಮ್ಮ ಸಮಯ ಒಂದೇ ನಿಮ್ಮ ಆದಾಯದ ಮೂಲವಾಗದಂತೆ ಬದುಕನ್ನು ರೂಪಿಸುವುದು. ಇದರರ್ಥ ನಿಮ್ಮ ಹಣ, ನಿಮ್ಮ ಆಸ್ತಿ ಮತ್ತು ನಿಮ್ಮ ಪ್ರಭಾವವು ನೀವು ಸಕ್ರಿಯವಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಿದ ನಂತರವೂ ಬೆಳೆಯುತ್ತಿರಬೇಕು. ಇಂದಿನ ಅಗತ್ಯಗಳನ್ನು ಪೂರೈಸುವುದು ಕೇವಲ ಬದುಕುಳಿವಿಕೆ, ಆದರೆ ನಾಳೆಗಾಗಿ ನಿರ್ಮಿಸುವುದು ನಿಜವಾದ ಸ್ವಾತಂತ್ರ್ಯ. ತಾತ್ಕಾಲಿಕ ಯಶಸ್ಸು ಮತ್ತು ಶಾಶ್ವತ ಪರಂಪರೆಯ ನಡುವಿನ ವ್ಯತ್ಯಾಸವೇ ಇದು. ಮೊದಲಿಗಾಗಿ, ನಿಮ್ಮ ದುಡಿಯುವ ವರ್ಷಗಳು ಕೇವಲ ಹಣ ಗಳಿಸುವ ಕಾಲವಲ್ಲ, ಅವು ಭವಿಷ್ಯದ ಸಿದ್ಧತೆಯ ಕಾಲ ಎಂದು ತಿಳಿಯಿರಿ. ನೀವು ಇಂದು ಉಳಿತಾಯ ಮತ್ತು ಹೂಡಿಕೆ ಮಾಡುವ ಪ್ರತಿ ರೂಪಾಯಿಯೂ ನಾಳೆಗಾಗಿ ಬಿತ್ತಿದ ಬೀಜ. ಸಮಯವು ಬಹಳ ವೇಗವಾಗಿ ಓಡುತ್ತದೆ. ಆಮೇಲೆ ನೋಡೋಣ ಎನ್ನುವ ನಿರ್ಧಾರವು ಜೀವನದ ಅತ್ಯಂತ ದುಬಾರಿ ತಪ್ಪಾಗಬಹುದು. ಪರಿಪೂರ್ಣ ಕ್ಷಣಕ್ಕಾಗಿ ಕಾಯುವವನಿಗಿಂತ ಇಂದೇ ಸಣ್ಣದಾಗಿ ಆರಂಭಿಸುವವನು ಬಹಳ ಮುಂದಿರುತ್ತಾನೆ. ಆದಾಯದ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಮಾಲೀಕತ್ವದ ಬಗ್ಗೆ ಯೋಚಿಸಿ. ಆದಾಯವು ಖರ್ಚಾದ ತಕ್ಷಣ ಮಾಯವಾಗುತ್ತದೆ, ಆದರೆ ಮಾಲೀಕತ್ವ ವೃದ್ಧಿಯಾಗುತ್ತದೆ. ಹೂಡಿಕೆಗಳು, ಆಸ್ತಿಗಳು ಮತ್ತು ವ್ಯವಸ್ಥೆಗಳ ಮಾಲೀಕರಾದಾಗ ನಿಮ್ಮ ಜೀವನ ಶೈಲಿಯು ನಿಮ್ಮ ಶಕ್ತಿಯ ಮೇಲೆ ಅವಲಂಬಿಸಿರುವುದಿಲ್ಲ. ಇದು ಕೇವಲ ಬದುಕಕ್ಕಲ್ಲ, ನೀವು ಕೆಲಸ ನಿಲ್ಲಿಸಿದ ನಂತರವೂ ಸಮೃದ್ಧಿಯಾಗಿ ಬಾಳಲುಕ್ಕೆ. ಸಂಪತ್ವೃದ್ಧಿಗೆ ಒಂದು ಸುವ್ಯವಸ್ಥಿತ ರಚನೆ ಬೇಕು. ಉಳಿತಾಯ ಒಂದೇ ಸಾಕಾಗುವುದಿಲ್ಲ. ಹಣದುಬ್ಬರವು ಹಣದ ಮೌಲ್ಯವನ್ನು ಕುಗ್ಗಿಸುತ್ತದೆ. ನಿಜವಾದ ಶಕ್ತಿ ಇರುವುದು ಹೂಡಿಕೆಯಲ್ಲಿ. ಷೇರುಗಳು, ರಿಯಲ್ ಎಸ್ಟೇಟ್ ಅಥವಾ ಉದ್ಯಮಗಳ ಮೂಲಕ ನಿಮ್ಮ ಹಣ ನಿಮಗಾಗಿ ಕೆಲಸ ಮಾಡುವಂತೆ ಮಾಡಿ. ಚಕ್ರಬಡ್ಡಿಯ ಅದ್ಭುತ ಶಕ್ತಿಯು ನಿಮ್ಮ ಸಣ್ಣ ಹೂಡಿಕೆಯನ್ನು ಜೀವನವನ್ನೇ ಬದಲಾಯಿಸಬಲ್ಲ ದೊಡ್ಡ ಸಂಪತ್ತಾಗಿ ಮಾಡುತ್ತದೆ. ಆದರೆ ಕುರುಡು ಹೂಡಿಕೆ ಮಾಡಬೇಡಿ. ಜ್ಞಾನವೇ ನಿಮ್ಮ ಸಂಪತ್ತನ್ನು ರಕ್ಷಿಸುವ ಕವಚ. ಕೇವಲ ಸಂಪತ್ತು ಗಳಿಸಿದರೆ ಸಾಲದು, ಅದನ್ನು ರಕ್ಷಿಸುವುದು ಕಲಿಯಿರಿ. ವಿಮೆ, ಎಸ್ಟೇಟ್ ಪ್ಲಾನಿಂಗ್ ಮತ್ತು ಕಾನೂನುಬದ್ಧ ರಕ್ಷಣೆಗಳು ನಿಮ್ಮ ಕಷ್ಟದ ದುಡಿಮೆಗೆ ರಕ್ಷಾಕವಚಗಳಿದ್ದಂತೆ. ಶಿಸ್ತು ಎಂಬುದು ಸಂಪತ್ವೃದ್ಧಿಯ ಅಡಿಪಾಯ. ಇಂದಿನ ಸುಖವನ್ನು ಸ್ವಲ್ಪ ಮುಂದೋಡಿ ಭವಿಷ್ಯದ ಭದ್ರತೆಯನ್ನು ಆರಿಸಿ. ನಿಮ್ಮ ಆಸ್ತಿಗಳಿಗಿಂತ ವೇಗವಾಗಿ ನಿಮ್ಮ ಮನಸ್ಥಿತಿಯನ್ನು ಅಭಿವೃದ್ಧಿಪಡಿಸಿ. ನಿಜವಾದ ಸಂಪತ್ತು ಎಂಬುದು ಸುಮ್ಮನೆ ಸದ್ದು ಮಾಡುವುದಿಲ್ಲ, ಅದು ನಿಮ್ಮ ಹೃದಯದಲ್ಲಿರುವ ನೆಮ್ಮದಿಯಾಗಿರುತ್ತದೆ. ಬಿಲ್ಗಳ ಬಗ್ಗೆ ಚಿಂತೆ ಇಲ್ಲದಿದ್ದಾಗ ನಿಮ್ಮ ಗಮನವು ಉದ್ದೇಶ ಮತ್ತು ಪ್ರಭಾವದತ್ತ ಸರಿಯುತ್ತದೆ. ಪರಂಪರೆ ಎಂಬುದು ಕೇವಲ ಹಣವನ್ನು ಬಿಟ್ಟು ಹೋಗುವುದಲ್ಲ, ಬದಲಾಗಿ ಆ ಹಣವನ್ನು ನಿರ್ವಹಿಸುವ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ನೀಡುವುದು. ಆಸ್ತಿಗಿಂತ ಹೆಚ್ಚಿನ ಆಲೋಚನಾ ಕ್ರಮವನ್ನು ಕಲಿಸಿ. ಕಾಲಕ್ಕೆ ತಕ್ಕಂತೆ ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ನಿಮ್ಮ ಮನಸ್ಸೇ ನಿಮ್ಮ ಅತ್ಯಮೂಲ್ಯ ಆಸ್ತಿ. ಅದು ಬೆಳೆಯುತ್ತಿರುವಾಗಲೇ ನಿಮ್ಮ ಸಂಪತ್ತು ಎಂದಿಗೂ ಕರಗುವುದಿಲ್ಲ. ಈ ಹಾದಿಯಲ್ಲಿ ತಾಳ್ಮೆ ಇರಲಿ. ದಶಕಗಳ ಬಗ್ಗೆ ಯೋಚಿಸಿ, ದಿನಗಳ ಬಗ್ಗೆ ಅಲ್ಲ. ಮಾರುಕಟ್ಟೆ ಕುಸಿಯಬಹುದು, ಸವಾಲುಗಳು ಬರಬಹುದು, ಆದರೆ ಸ್ಥಿರವಾಗಿ ನಿಂತವನಿಗೆ ಸಮಯವು ಪ್ರತಿಫಲ ನೀಡಿಯೇ ತೀರುತ್ತದೆ. ಸಂಪತ್ತು ಎಂದರೆ ಎಲ್ಲವನ್ನೂ ಹೊಂದುವುದಲ್ಲ, ಭಯವಿಲ್ಲದೆ ಬದುಕುವುದು. ನಿಮ್ಮ ಪಾಲಿನ ಸಾಕು ಎಂಬ ಮೌಲ್ಯವನ್ನು ನೀವೇ ನಿರ್ಧರಿಸಿ. ಹಣದ ಜೊತೆಗೆ ಆರೋಗ್ಯ, ಸಂಬಂಧಗಳು ಮತ್ತು ಸಚ್ಚಾರಿತ್ರ್ಯವನ್ನು ಸಮತೋಲನದಲ್ಲಿಡಿ. ಆರ್ಥಿಕ ಸ್ವಾತಂತ್ರ್ಯವಿದ್ದು ಮನಸ್ಸು ಖಾಲಿಯಾಗಿದ್ದರೆ ಅದೂ ಕೂಡ ಒಂದು ರೀತಿಯ ಬಡತನವೇ. ಸಂಪತ್ತನ್ನು ಜೀವನವನ್ನು ಉತ್ತಮಗೊಳಿಸಲು ಬಳಸಿ, ಅದರ ಗುಲಾಮರಾಗಬೇಡಿ. ನೀವು ಇಂದು ನಿರ್ಮಿಸುವ ವ್ಯವಸ್ಥೆಗಳು ನಾಳೆ ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತವೆ. ನಿಮ್ಮ ಭೂತಕಾಲದ ಶ್ರಮವು ನಿಮ್ಮ ವರ್ತಮಾನದ ಶಾಂತಿಗೆ ಕಾರಣವಾದಾಗ ಅದುವೇ ನಿಜವಾದ ಗೆಲುವು. ನೀವು ವಿಶ್ರಾಮಿಸುವಾಗಲೂ ನಿಮ್ಮ ಹಣ ಕೆಲಸ ಮಾಡುತ್ತಿದ್ದರೆ ಅದು ಕೇವಲ ಆರ್ಥಿಕ ಯಶಸ್ಸಲ್ಲ, ಅದು ಒಂದು ಸುಂದರ ಪರಂಪರೆ. ಈ ರೀತಿಯ ಸಂಪತ್ತು ನಿಮ್ಮ ನಂತರವೂ ಜಗತ್ತಿಗೆ ಬೆಳಕಾಗಿರುತ್ತದೆ. ಅದುವೇ ಸ್ವಾತಂತ್ರ್ಯದ ನಿಜವಾದ ವ್ಯಾಖ್ಯಾನ.